ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್. ಎಲ್ಲರಿಗೂ ನಮಸ್ಕಾರ. ಮಾತ್ರೆ ಕ್ಲಾಸ್ ಮೇಲೂ ಸರ್ವಾಂಗಿ ನಮಸ್ಕಾರ, ಸಲಾಂ ವಾಲೇಕುಮ್ ಅಂಡ್ ಹಾಯ್ ಟು ಆಲ್. ನಾನು ನಿಮ್ಮ ಬಿಗ್ RJ ಎರಲ್ ಮಾತಾಡ್ತಾ ಇದ್ದೇನೆ. ನೀವು ನೋಡ್ತಾ ಇರುವಂಥ ಚಾನಲ್ ಸ್ಪಂದನ ಚಾನಲ್, ಹಾಗೂ ನೀವು ನೋಡ್ತಾ ಇರುವಂಥ ಕಾರ್ಯಕ್ರಮ ಮೈ ಆಟೋಗ್ರಾಫ್ ವಿತ್ RJ ಎರಲ್. ಎಸ್, ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾನು ಹೇಳ್ತಾ ಇದ್ದೇನೆ, ನೀವು ನೋಡ್ತಾ ಇದ್ದೀರಾ. ಫೇಸ್ಬುಕ್ಕಲ್ಲಿ ವ್ಯೂಸ್ಗಳು ಜಾಸ್ತಿ ಆಗ್ತಾ ಇದೆ, ಯೂಟ್ಯೂಬಲ್ಲಿಯೂ ಕೂಡ ನೋಡಿ ಶೇರ್ ಮಾಡ್ತಾ ಇದ್ದೀರಾ, ಟಿ ವಿಯಲ್ಲಿ ಕೂಡ ಫ್ಯಾಮಿಲಿ ಸಮೇತ ನೋಡ್ತಾ ಇದ್ದೀರಾ. ಎಸ್, ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಶೋ. ಈ ಶೋಲ್ಲಿ ಬರುವ ಅತಿಥಿಗಳ ಬಗ್ಗೆ ನಾವು ನೋಡಿರ್ತೇವೆ, ಕೇಳಿರ್ತೇವೆ, ಆ್ಯಂಡ್ ಸ್ಪಂದನ ಚಾನಲಲ್ಲಿಯೂ ಕೂಡ ಅವರ ಬಗ್ಗೆ ನಾವು ಮಾತಾಡಿರ್ತೇವೆ. ಆದರೆ ಇವತ್ತಿನ ಅತಿಥಿ ನಮ್ಮೂರಿನವರೇ. ಎಸ್, ನಮ್ಮ ಉಡುಪಿ ಜಿಲ್ಲೆಯ ಬ್ರಹ್ಮಾವರದವರು, ಒಕ್ವಾಡಿಯವರು. ಆದರೆ ಇವರ ಹೆಸರು ಪ್ರಪಂಚದ ಮೂಲೆ ಮೂಲೆಗಳಲ್ಲಿದೆ. ಗಲ್ಫ್ ರಾಷ್ಟ್ರಗಳಾಗಿರ್ಬೋದು, ಜಾರ್ಜಿಯಾ ಆಗಿರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೋಟೆಲ್ ಉದ್ಯಮ ಶುರು ಮಾಡಿ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟು ಅನೇಕ ಕುಟುಂಬಗಳಿಗೆ ಒಂದು ದಾರಿದೀಪ ಆದಂತಹ ವ್ಯಕ್ತಿಯವರು. ಸಾಧಕ, ದಾನಿ, ಸಮಾಜ ಸೇವಕ, ಕಲಾ ಪ್ರೇಮಿ, ಜೊತೆಗೆ ಕಲಾವಿದರನ್ನು ಪ್ರೋತ್ಸಾಹಿಸುವಂತಹ ಗುಣವುಳ್ಳಂತಹ ವ್ಯಕ್ತಿಯವರು. ಇವರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಫಾರ್ಚೂನ್ ಗ್ರೂಪ್ನ ಒಕ್ವಾಡಿ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಪ್ರವೀಣ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಓಕೆ, ಫಸ್ಟ್ ಟೈಮ್ ನಿಮ್ಮ ನಾನು ಭಾರತದಲ್ಲಿ ಭೇಟಿ ಆಗೋದು. ಯಾವತ್ತು ದುಬೈಯಲ್ಲಿ ಭೇಟಿ ಆಗ್ತಿದ್ದೆ, ಪ್ಲಸ್ ಅಂತರ್ಜಾಲ ಮೂಲಕ ಭೇಟಿ ಆಗ್ತಿದ್ದೆ. ಹೇಗಿದ್ದೀರಾ ಸರ್ ನೀವು? ಈಗ 1 ವರ್ಷ ಕೊರೋನಾ, 1 ವರ್ಷ 6 ತಿಂಗಳ ಕೊರೋನಾದ ಮೇಲೆ ಹೇಗಿದ್ದಾರೆ ಕೇಳಿದರೆ, ಈಗ ಸದ್ಯಕ್ಕೆ ಖಂಡಿತವಾಗಿ ಹೇಳಬೇಕು ಚೆನ್ನಾಗಿದ್ದೇವೆ ಅಂತ. ಯಾಕಂದರೆ ಆ ಕೊರೋನಾದ ಒಂದು ಫಸ್ಟ್ ವೇವ್, ಸೆಕೆಂಡ್ ವೇವ್ ಏನೊಂದು ಇದೆ ಅದು ಹೋದ್ಮೇಲೆ, ಯಾಕಂದರೆ ಹೆಲ್ತ್ ಬಗ್ಗೆ ಹೇಳಲೇಬೇಕಾಗ್ತದೆ ನಾವು. ಈಗ ಹೆಲ್ತ್ ಎಲ್ಲ ಸರಿಯಾಗಿ ಆಮೇಲೆ ಈಗ ವೆಲ್ತಿನ ಕಡೆಯೂ ಕೂಡ ನಾವು ಗಮನ ಹರಿಸುವಂಥ ಸಮಯ ಬಂದಿದೆ. ಅದರಿಂದ ಎಲ್ಲ ಒಂದು ಕಷ್ಟ ಕಾಲ ಹೋಗಿ ಪುನಃ ನಾವು ಆ ನಮ್ಮ ದಿನನಿತ್ಯದ ಚಟುವಟಿಕೆಯನ್ನು ಪುನಃ ಮಾಡುವಂಥ ಕಾಲಕ್ಕೆ ಬಂದಿದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ ನಾನು, ಎಲ್ಲರಿಗೂ ಒಳ್ಳೆಯದಾಗಲಿ, ನಾವು ಸಹ ಚೆನ್ನಾಗಿದ್ದೇವೆ ಅಂತ. ಹೆಲ್ತ್ ಬಗ್ಗೆ ಹೇಳುವಾಗ ಒಂದು ವಿಷಯಕ್ಕೆ ನಾನು ನಿಮ್ಮನ್ನು ಕಾಂಪ್ಲಿಮೆಂಟ್ ಕೊಡಲೇಬೇಕು. ವರ್ಷ ಹೋದಾಗೆ ನೀವು ನಿಮ್ಮ ಏಜ್ ರಿವರ್ಸ್ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ. ಏನು ರಹಸ್ಯ ಏನಾದರೂ ಇದೆ ಅಥವಾ ಏನಾದರೂ? ಇಲ್ಲ, ಹಾಗೇನಿಲ್ಲ. ನಾನು ಸುಮಾರು 12 ವರ್ಷದಿಂದ ಕೂಡ ಯೋಗ ಮತ್ತು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು 12-13 ವರ್ಷದಿಂದ ಮಾಡ್ತಾ ಇದ್ದೇನೆ. ಈಗ ಸ್ವಲ್ಪ ಈ ಕೋವಿಡ್ ಆದಮೇಲೆ ಸ್ವಲ್ಪ ಎಲ್ಲ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಜಿಮ್ಮೆಲ್ಲ ಸ್ಟಾಪ್ ಆಯಿತು. ನನಗೂ ಕೂಡ ಕೋವಿಡ್ ಆಗಿತ್ತು. ಹಾಗಾಗಿ ಸ್ವಲ್ಪ ಹೆಲ್ತ್ ಮೊದಲಿನ ಹಾಗೆ ಇಲ್ಲ ಈಗ. ಆದರೆ ಮತ್ತೇನಿಲ್ಲ, ನಾವು ಕರೆಕ್ಟಾಗಿ ಹಿತಮಿತವಾಗಿದ್ದರೆ ಅದೇ ಹೆಲ್ತು. ಬೇಕಾದಷ್ಟು ಮಾಡಿಕೊಂಡು ಜಾಸ್ತಿ ಟೆನ್ಷನ್ ತಗೊಳ್ಬಾರ್ದು. ಅದನ್ನು ಅದೇ ರೀತಿಯಲ್ಲಿ ಇದ್ದೇವೆ. ದೇವರು ಅದೇ ರೀತಿ ಮಾಡಲಿ ಅಂತ ಕೇಳ್ಕೊಳ್ತೀವಿ, ಮತ್ತೇನಿಲ್ಲ. ಸೂಪರ್. ಇವಾಗ ನೀವು ಸಾವಿರ ಜನರಿಗೆ ಉದ್ಯೋಗ ನೀಡ್ತಾ ಇದ್ದೀರಾ. ನಿಮ್ಮದು ಹೋಟೆಲ್ ಇದೆ, ದೇಶದಲ್ಲಿದೆ, ವಿದೇಶದಲ್ಲಿದೆ, ಎಲ್ಲ ಕಡೆ ಇದೆ. ನಿಮ್ಮದು ಒಂದು ಭೂಗೋಳ ಇಟ್ಟರೆ ಉಂಟಲ್ಲ, ಈಗ ತಿರುಗಾಡಿಸಿದ್ರೆ ಎಲ್ಲೆಲ್ಲಿ ಏನೇನಿದೆ ಅಂತ ಅದೆಲ್ಲ ನೀವು ಕಂಡುಹಿಡಿತೀರಾ ನೀವು. ನಾನು ನಿಮ್ಮ ಹತ್ರ ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೇನೆ. ನಿಮ್ಮ ಮೊದಲ ಸಂಬಳ, ಮೊದಲ ಪಾಕೆಟ್ ಮನಿ, ಮೊದಲ ಇನ್ಕಮ್ ಎಷ್ಟಿತ್ತು? ಮೊದಲು ಫಸ್ಟ್ ನೀವು ಕೇಳ್ತಾ ಇರೋದು ಇಂಡಿಯಾದಲ್ಲೇ ಅಥವಾ ನಾವು ಹೊರಗೆ ಹೋದ್ಮೇಲೆ? ಇಂಡಿಯಾದಲ್ಲಿ ಫಸ್ಟ್. ನಾನು 1989 ಬಂಡಕಾರ್ಸ್ ಕುಂದಾಪುರದಲ್ಲಿ ನಾನು BSc ಗ್ರಾಜ್ಯುಯೇಷನ್ ಮುಗಿಸಿದೆ. PUC ನಿಮ್ಗೆ ಗೊತ್ತಿದೆ, ನಮ್ಮ ಊರಲ್ಲೆಲ್ಲ PUC ಮಾಡಿದಕ್ಕೂ ಡಾಕ್ಟರ್ ಇಂಜಿನಿಯರ್ಸ್ ಅಂತ. ನಮ್ಮ ತಂದೆ ಸರ್ಕಾರಿ ನೌಕರಾಗಿದ್ದರು. ನಮಗೆ ಜನರಲ್ ಕ್ಯಾಟಗರಿಲಿ ಹೋಗಬೇಕಿತ್ತು. ಹಾಗಾಗಿ ನಮಗೆ ಗೌರ್ಮೆಂಟ್ ಸೀಟ್ ಸಿಗಲಿಲ್ಲ. ಪ್ರೈವೇಟಿಗೆ ನಾನು ಹಣ ಕಟ್ಟು ಹೋಗ್ಲಿಕ್ಕೆ ತಯಾರಿರಲಿಲ್ಲ. BSc ಮಾಡಿದೆ. BSc ಮಾಡಿ ರಿಸಲ್ಟ್ ಬರೋಕ್ಕೆ ಮೊದಲೇ ನನಗೆ ಬಿರ್ಲಾ ಕಂಪ್ನಿಯಲ್ಲಿ ನನಗೆ ಜಾಬ್ ಆಯಿತು. ಸೊ ಇಟ್ ಇನ್ ಬೆಲ್ಗಾಮ್, ರಾಯಚೂರು ಡಿಸ್ಟಿಕಲ್ಲಿ ಜಾಬ್ ಆಯಿತು 1989. ರಿಸಲ್ಟ್ ಬರೋದು ಮೇಗೆ, ನನಗೆ ಮಾರ್ಚಲ್ಲಿನೇ ಜಾಬ್ ಆಯಿತು. ಸೊ ನಾನು 6.5-7 ತಿಂಗಳು ಬಿರ್ಲಾ ಕಂಪ್ನಿಯಲ್ಲಿ ಜಾಬ್ ಮಾಡಿದೆ. ಓಕೆ. ಸೊ ನನಗೆ ಅತಿ ಹೆಚ್ಚು ಸಂಬಳ ಅಂತಲ್ಲ, ಆವಾಗೆಲ್ಲ ವೆಹಿಕಲ್ ಬಿಡೋ ಶಾಕ್ ಇತ್ತು. ಒಂದು ಬೈಕ್ ಕಂಪ್ನಿಯವರು ಬೈಕ್ ಕೊಟ್ಟಿದ್ರು, ಫೀಲ್ಡಿಗೆ ಹೋಗೋದು, ರೈತರಿಗೆಲ್ಲ ಸಿಗೋ ಬರೋದು. ಯಾಕಂದ್ರೆ ನಮ್ಮದು ಒಂದು ಕೆಮಿಸ್ಟ್ರಿ, ಒಂದು ಕೆಮಿಕಲ್ ಕಂಪ್ನಿ ಬಿರ್ಲಾ ಯೂರಿಯಾ, ಜೆಕಿಸಾನ್ ಯೂರಿಯಾ, ಆ ಕಂಪ್ನಿಲಿ ಕೆಲಸ ಮಾಡಿದೆ. ಬಟ್ ನನ್ನ ತಲೆ ಹೊಂದಿತ್ತು ನಾನು ಯಾವುದೋ ಒಂದು ಇಂಟರ್ನ್ಯಾಷನಲ್ ಫಾರಿನ್ ಹೋಗಿ ಕೆಲಸ ಮಾಡಬೇಕಂತ. ಆವಾಗ ನಮ್ಮ ಪೃಥ್ವಿರಾಜ್ ಶೆಟ್ಟಿ ಅಂತ, ಈ ರಾಮಿ ಹೋಟ್ಲ್ ಅವರ ತಮ್ಮ, ಅವರು ನಮ್ಗೆ ಭಾರಿ ಆತ್ಮೀಯರು. ಬಟ್ ನನಗೆ ಆವಾಗಲಿಂದ ಕೂಡ ಮಂಗಳೂರು, ಬಾಂಬೆ ಅವರೆಲ್ಲ ನಮ್ಗೆ ಭಾರಿ ಆತ್ಮೀಯ. ಕಾಲೇಜ್ ಲೈಫಲ್ಲಿ ಕೂಡ ನಾನು ತುಂಬ ಆ್ಯಕ್ಟಿವ್ ಇದ್ದೆ. ಸೆನೆಟ್ ಪ್ರೆಸಿಡೆಂಟ್ ಮೆಂಬರ್ ಆಗಿದ್ದೆ. ಹಾಗಾಗಿ ನಮ್ಗೆ ಟಚಿಂಗ್ಸ್ ಇತ್ತು. ಪಾಸ್ಪೋರ್ಟ್ ಮಾಡ್ಕೊಂಡಿದ್ದೆ. ಸೊ 89-90ನೇ ಇಸ್ವಿಯಲ್ಲಿ ಒಂದು ಒಟ್ಟಾರೆ ಒಂದು 9 ತಿಂಗಳು ಕೆಲಸ ಮಾಡಿದ್ದೆ ಇಂಡಿಯಾದಲ್ಲಿ. ಆವಾಗ ನನಗೆ 9ನೇ ತಿಂಗಳಾದ ನಂತರ ಅದು ದುಬೈ ಹೋಗುವಂಥ ಒಂದು 91ನಲ್ಲಿ ನನಗೆ ಆಸ್ಪತ್ರೆ ಸಿಕ್ತು. ಆವಾಗ ನನಗೆ ದುಬೈಲಿ ಅವರು ನನಗೆ ಬಾ ಅಂತ ನನಗೆ ವೀಸಾ ಕಳಿಸಿಕೊಟ್ರು.
ಅವ್ರ ಹತ್ರ ನಾನು ಕಂಡೀಷನ್ ಹಾಕಿದ್ದೆ, ನಾನೊಂದು 6-7 ತಿಂಗಳ ಮಟ್ಟಿಗೆ ಕೆಲಸ ಮಾಡ್ತೇನೆ, ಆಮೇಲೆ ನನ್ನ ಕೆಲಸವನ್ನು ಬೇರೆ ಅಪ್ಲೈ ಮಾಡ್ತೇನೆ ಅಂಥೇಳಿ ನನಗೆ ಅವ್ರು ಒಪ್ಪಿದ್ರು. ಬಾ ನೀನು ನೋಡು ಅಂತ ಹೇಳಿದರು. ಸೊ ನಾನು ಅಲ್ಲಿ ಅವ್ರ ಹೋಟ್ಲಲ್ಲಿ ಹೋಗಿ ಸೇರಿಕೊಂಡಾಗ ಅಲ್ಲಿ ಆವಾಗ 91ನಲ್ಲಿ ನಮ್ಮ ಎಲ್ಲ ಕುಂದಾಪುರ, ಉಡುಪಿ ಸ್ವಲ್ಪ ಈ ಕಡೆಯವರು ಜಾಸ್ತಿ ಜನ ಇದ್ದರು. ನಾನು ಐ ಡೋಂಟ್ ನೋ, ನನಗೆ ಅವರು ಸ್ವಲ್ಪ ನನ್ನ ರಾಜಶೆಟ್ರು ಅವ್ರು ನನ್ನ ಇಂಗ್ಲೀಷು ಅಥವಾ ಏನೋ ನೋಡ್ಕೊಂಡು ನನಗೊಂದು ಮ್ಯಾನೇಜರ್ ಕ್ಯಾಟಗರಿ, ಸೂಪರ್ವೈಸರ್ ಕ್ಯಾಟಗರಿಯನ್ನು ಕೊಟ್ಟರು. ರಾಮಿ ಹೋಟೆಲಲ್ಲಿ? ರಾಮಿ ಅಂತ ಅಲ್ರಾಸ್ ಅಂತಿತ್ತು, ಅಲ್ರಾಸ್. ಓಕೆ. 91ನಲ್ಲಿ. ಸೊ ಫಸ್ಟ್ ಹೋಟ್ಲಲ್ಲಿ ನನಗೆ ಜವಾಬ್ದಾರಿ ಕೊಟ್ಟರು. ಸೊ ವಿದಿನ್ 6 ಮಂತಲ್ಲಿ ನಾನು ಅಲ್ಲಿ ಅರಬಿ ಲ್ಯಾಂಗ್ವೇಜ್ ಕಲಿತೆ. ವಾವ್. ಸೊ ನನಗೆ ಫಸ್ಟ್ ನನ್ನ ಸ್ಯಾಲ್ರಿ 1200 ದಿರಮ್ ಸ್ಯಾಲ್ರಿ ಇತ್ತು, ಅಥವಾ ಇಂಡಿಯಾದ ರೂಪಾಯಿ ಆವಾಗ 8 ರೂಪಾಯಿ ಇತ್ತು. ಓಕೆ. ಸೊ 12,000 ರೂಪಾಯಿ ಸಂಬಳ ಇತ್ತು ಆವಾಗ. ಸೊ ದೊಡ್ಡ ಅಮೌಂಟು. ಬಟ್ ನಾನು ಆವಾಗ ಸೈಡಲ್ಲಿ ಬೇರೆ ಕಡೆ ಕಂಪ್ನಿಯಲ್ಲಿ ಅಪ್ಲಿಕೇಶನ್ ಆಗ್ತಾಯಿದ್ದೆ, ನನ್ನ ಹೋಟ್ಲ್ ಏನೇ ಅಲ್ಲ. ಬಟ್ ಒಂದು ಅರಬಿ ಕಲ್ತ ಮೇಲೆ ಆಟೋಮೆಟಿಕ್ಲಿ ನನಗೆ ಅದು ಒಂದು ಸ್ಟೋರಿ ಇತ್ತು. ಯಾಕೆಂದರೆ ಒಬ್ಬ ಈಜಿಪ್ಷಿಯನ್ ಇದ್ದ, ಅವನು ನನ್ನ ಹತ್ರ ಕೇಳಿದ, ಅವನು ಸೆಕ್ಯೂರಿಟಿ, ಸರ್ ಶೆಟ್ಟಿ ಕ್ಯಾನ್ ಯು ಟೀಚ್ ಮೀ ಇಂಗ್ಲೀಷ್? ನಾನು ಕೇಳಿದೆ, ಓಕೆ ಐ ವಿಲ್ ಟೀಚ್ ಯು ಇಂಗ್ಲೀಷ್, ಯು ಕ್ಯಾನ್ ಟೀಚ್ ಮೀ ಅರಬಿಕ್ ಅಂತ. ಸೊ ನಾವು ಕನ್ವರ್ಷನ್ ಮಾಡ್ಕೊಂಡು ಅರಬಿ ಕಲಿತೆ. ಆ ಅರಬಿ ಕಲ್ತದ್ರ ಒಂದು ಇದರಿಂದ ಸೊ ನನಗೆ ಹೋಟ್ಲ್ ಇಂಡಸ್ಟ್ರಿಯಲ್ಲಿ ಅತ್ಯಂತ ಲೋಕಲ್ಸ್ನೆಲ್ಲ ಪರಿಚಯ ಶುರುವಾಯಿತು. ಆಮೇಲೆ ಇದು ಹೋಟ್ಲ್ ಇಂಡಸ್ಟ್ರಿ ಬಗ್ಗೆ ಇಂಟ್ರೆಸ್ಟ್ ಬಂದು ಆ 1200 ದಿರಮ್ಸ್ ಏನು ಸಂಬಳ ತಗೊಂಡಿದ್ದೀನೋ ಇದು 30 years ಬ್ಯಾಕ್, ಇವತ್ತು ಆ ದೇವರ ದಯದಿಂದ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ 1200 ಜನರ ಕುಟುಂಬಕ್ಕೆ ನಾನೊಂದು ಕೆಲಸ ಕೊಟ್ಟು ಇವತ್ತು ನಿಮ್ಮ ಮುಂದೆ ಇದು ಸ್ಪಂದನ ಟಿ ವಿಯವ್ರ ಮುಂದೆ ಕೂತಿದ್ದೇನೆ. ಅದೇ ನನ್ನ ಒಂದು 1200 ದಿರಮ್ ಸ್ಯಾಲ್ರಿ ಇರುವಾಗ ನಮ್ಗೆ ದೊಡ್ಡ ಅಮೌಂಟ್ ಆಗಿತ್ತು. ಅದು ಹಾಗೆ ಮನುಷ್ಯ ಬೆಳೆದಾಗೆ ಅವರಿಗೆ ಇದಾಗುತ್ತಂತೆ. ಬಟ್ ಐ ಆಮ್ ಸೋ ಹ್ಯಾಪಿ. ನಾನೊಂದು ದುಬೈ ಹೋಗಿ ನಾನೊಂದು ಕೆಲಸ ಮಾಡ್ಕೊಂಡಿದ್ದು, ನಾನು ಕಲಿತು ಇವತ್ತು ನಾನು ನಮ್ಮ ಮಕ್ಕಳಿಗೆ, ಇವತ್ತು ನಮ್ಮ ಈ ಊರಿನ ಹೋಟ್ಲಲ್ಲಿ ಹೇಳ್ತೀನಿ ಮಕ್ಕಳಿಗೆ, ನಿಮಗೆ ಗೊತ್ತಿಲ್ಲ ನಾನು ಮಾಡಿ ತೋರಿಸ್ತೇನೆ, ಗ್ಲೌಸ್ ಹಾಕೊಂಡು ಕ್ಲೀನ್ ಮಾಡೋಕ್ಕೆ ರೆಡಿ ಇದ್ದೇನೆ ನಾನು. ನಾವು ಹಿಂದಿದ್ದ ಬಂದು ಮರೆಯಬಾರ್ದು. ನೀವು ಎಷ್ಟು ಹೇಳಿದ್ರಿ ಈಗ, ಯಾವತ್ತೂ ಕೂಡ ಹಿಂದಿದ್ದನ್ನು ಮರೆಯಬಾರ್ದು. ಹಾಗಾಗಿ ನಾವೆಲ್ಲರೂ ನಮ್ಮ ಇವಳು ಕೂಡ ನಮ್ಮ ಕೆಲಸ ಕೊಟ್ಟು ಮಕ್ಕಳು ಕೂಡ ಹಾಗೆ ಹೆಚ್ಚಿಗೆ ನಮ್ಮ ಕರ್ನಾಟಕದವರು, ಕನ್ನಡದವರು, ಊರಿನವರು, ಭಾರತ ದೇಶದವರು, ಆಮೇಲೆ ಬೇರೆ ದೇಶದವರು ಇದ್ದಾರೆ. ಹಾಗಾಗಿ ನಾವು ಎಲ್ಲರಿಗೂ ಇದನ್ನೇ ಹೇಳ್ತಾ ಇರೋದು, ಹಿಂದಿಂದ ಮರೆಯಲೇಬಾರ್ದು ನಾವು. ಸೊ ಆ ಒಂದು ದುಬೈಯ ನಮ್ಮ ಪಯಣ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ಆಟೋಮೆಟಿಕ್ಕಾಗಿ ಲೋಕಲ್ ಒಟ್ಟಿಗೆಲ್ಲ ಪರಿಚಯ ಆಗಿ ಒಮ್ಮೆಗೆ ನಾನೊಂದು ಇಮಿಡಿಯೇಟಾಗಿ ನಾನು ಮಾಡಿಲ್ಲ. ಆಮೇಲೆ ಬೇರೆ ಹೋಟ್ಲ್ ಜನರಲ್ ಮ್ಯಾನೇಜರ್ ಆಗುವಂಥ ಒಂದು ಆಸ್ಪದ ಬಂತು. ಅಲ್ಲಿಂದ ಜನರಲ್ ಮ್ಯಾನೇಜರ್ ಆದಮೇಲೆ ನಾನು ಇನ್ನು ಸೀದಾ ಆಮೇಲೆ ಲೀಸ್ ಔಟ್ಲೆಟ್ ತಗೊಂಡೆ, ಒಂದು 2-3 ಔಟ್ಲೆಟ್ ತಗೊಂಡೆ. ಆಮೇಲೆ 99ನಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ನನ್ನ ಸ್ವಂತ ಹೋಟ್ಲ್ ಫಾರ್ಚೂನ್ ಅನ್ನೋ ಬ್ರ್ಯಾಂಡಿಂದ ನಾನು ಸ್ಟಾರ್ಟ್ ಮಾಡಿದೆ. ಓಕೆ. 99ನಲ್ಲಿ ನೀವು ಹೋಟೆಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರಿ. ನೀವು ಅವಾಗೆಲ್ಲ ನಾವೆಲ್ಲ ಶಾಲೆನೂ ಓದ್ತಾ ಇದ್ದೆವು ಆಗಲಿ. ಸೊ ಇವಾಗ ಮೊದಲ ಫ್ಲೈಟ್ ಹತ್ತಿದ್ದು 1991ನಲ್ಲಿ? 1991. ಓಕೆ. ಓಕೆ. ಆಗ ಹೇಗೆ ಅನಿಸಿತು? ಮೊದಲು ಫಸ್ಟ್ ಫ್ಲೈಟ್ ಹತ್ತು ಅನಿಸುತ್ತಾ? ಏನು ಒಂದಲ್ಲ ಒಂದು ದಿನ ಬರುತ್ತೆ, ನನಗೆ ಬೇಕಾದಾಗ ನಾನು ಫ್ಲೈಟ್ ಹತ್ಬೋದು, ಬೇಕಾದಾಗ ಬರ್ಬೋದು, ಬೇಕಾದ ಹೋಗ್ಬೋದು ಅಂಥದ್ದು ಏನಾದರೂ ಕನಸಿತ್ತಾ? ವಾಟ್ ವಾಸ್ ದ ಫಸ್ಟ್ ಥಾಟ್ ವೆನ್ ಯು ಟ್ರಾವೆಲ್ ಫಸ್ಟ್ ಟೈಮ್ ಇನ್ ದ ಫ್ಲೈಟ್? ಫಸ್ಟ್ ಥಾಟ್ ಸತ್ಯ ಹೇಳ್ಬೇಕಂದ್ರೆ ಎಣಿಸಿಲ್ಲ ನಮಗೆ. ಆವಾಗ ನಾನು ಫಸ್ಟ್ ಬಾಂಬೆಯಿಂದ ಏರ್ ಇಂಡಿಯಾದಲ್ಲಿ ಹೋದೆ. ಆವಾಗ ನಾನು ಕಾಲೇಜ್ ಲೈಫಲ್ಲಿ ಇರೋರು ಕೂಡ ಆವಾಗ ಅಲ್ಲಿ ಎಲ್ಲ ನಮ್ಮ ಈ ಸೌತ್ ಕೆನರಾ ಅಥವಾ ಉಡುಪಿಯವರು ಬೇರೆ ದೇವ್ರ ಹಾಗೆ ನಾವು ಅಷ್ಟು ಫಾರ್ವರ್ಡ್ ಇಲ್ಲ. ನಾವೊಂದು ಬಿಯರ್ ಕುಡಿಯೋದು, ಅದು ಕುಡಿಯೋದು ಅಂತ ಭಾರಿ ಎಲ್ಲ ಕಮ್ಮಿ, ಏನೂ ಗೊತ್ತಿರಲಿಲ್ಲ ಅಲ್ಲಿ. ಆವಾಗ ಫ್ಲೈಟಲ್ಲಿ ಫ್ರೀ ಇರಲಿಲ್ಲ. ಹೌದು. ಆದರೆ ನಮಗೆ ಫ್ಲೈಟಲ್ಲಿ ಹೋಗೋದು ನನ್ನ ಬದಿಯಲ್ಲಿ ನನ್ನ ಇನ್ನೊಬ್ಬರು ಅವರು ನಮ್ಮ ಕಂಪ್ನಿ ಹೋಗೋರು ಎಕ್ಸ್ಪೀರಿಯನ್ಸ್ ದುಬೈಲಿ ಇದ್ದವರು, ಇಲ್ಲ ಒಂದು ಬಿಯರ್ ಕುಡಿಯಪ್ಪ ಅಂತ ಹೇಳಿದರು. ಇಲ್ಲ ಅಂತ ಆವಾಗ ನನಗೆ ಎಷ್ಟು ಕೇಳಿದೆ, $1 ಅಂತ ಹೇಳಿದರು. $1 ಅಂತ ಕೂಡ ನಮಗೆ ಆವಾಗ $1 ಅಂದರೆ ಒಂದು 40 ರೂಪಾಯಿ ಇರ್ಬೋದು. ಸೊ ದೊಡ್ಡ ಅಮೌಂಟ್ ಅದು. ನಾವು ಅದ್ರ ಬಗ್ಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಧರ್ಮಕ್ಕೆ ಏನು ಸಿಗುತ್ತೆ ಅಪ್ಪ ಪೆಪ್ಸಿನೋ ಅದನ್ನು ಕುಡಿದುಕೊಂಡು ಹೋಗಿದ್ದು ಏರ್ ಇಂಡಿಯಾ. ಆವಾಗ ನಾನು ಎಣಿಸ್ಲಿಲ್ಲ ನೀವು ಹೇಳಿದಾಗೆ. ಬಟ್ ಕಾಲಕ್ರಮೇಣವಾಗಿ ನಾವು ಅದು ಬದಲಾಗ್ತದೆ ಹೇಳಿದಾಗೆ ನಾವು ಎಲ್ಲಿಯೂ ಕೂಡ ನಾನು ದುಂದು ವೆಚ್ಚವನ್ನು ಮಾಡಿಲ್ಲ. ನನ್ನ ಸ್ವಂತ ಕೆಲಸ ಮಾಡುವಾಗಲೂ ಕೂಡ ನನ್ನ ಸಂಬಳ ಅಂತ ಏನಿದೆಯೋ ಅದು 2 ತಾರೀಕಿಗೆ ಸಂಬಳ ಸಿಕ್ಕಿದರೆ 3ನೇ ತಾರೀಕಿಗೆ ನನ್ನ ಊರಿನ ಅಕೌಂಟಿಗೆ ಬರ್ತಾಯಿತ್ತು. ಆವಾಗ ನಾವು ಎಲ್ಲಿಯೂ ಕೂಡ ನನ್ನ ಸ್ವಂತ ವೆಚ್ಚಕ್ಕಾಗಿ ಏನೋ ಆವಾಗ ಹೋಟ್ಲಲ್ಲ, ದುಬೈಯಲ್ಲಿ ಸೌದಿ ಅರೇಬಿಯಾದಿಂದ ಇರ್ಬೋದು, ಕತಾರ್ದಿಂದ ಇರ್ಬೋದು ಜನ ಬರ್ತಾಯಿದ್ರು. ಅವರಿಗೆ ಅರಬಿಯಲ್ಲಿ ಮಾತಾಡಿದ ಕೂಡಲೇ ಈ ಹೋಟ್ಲಲ್ಲಿ ಎಲ್ಲ ಅವ್ರಿಗೆ ಖುಷಿ ಆಗ್ತಿತ್ತು. ಅಲ್ಲಿ ಬಕ್ಷೀಸ್ ಅಂತಾರೆ, ಟಿಪ್ಸು, ಅದು ಕೊಡ್ತಾಯಿದ್ರು. ನನ್ನ ಖರ್ಚಿಗೆ ನನಗೆ ಟಿಪ್ಸೇ ಸಾಕಾಗ್ತಿತ್ತು. ಹಾಗಾಗಿ ಯಾವುದೂ ನಾವು ಸುಳ್ಳು ಅಂತ ಯಾವುದು ಹೇಳಬಾರ್ದು. ಆ ಕಾಲದಲ್ಲಿ ಆ ಹಣದ ವ್ಯಾಲ್ಯೂನೇ ಅಷ್ಟಿತ್ತು. $1 ನಾವು ಖರ್ಚು ಮಾಡ್ತಿರಲಿಲ್ಲ. ಅದು ನಾನು ಮೊದಲು ದುಂದು ವೆಚ್ಚ ಮೊದಲಂತ ಇವತ್ತು ಕೂಡ ನಾನು ಮಾಡೋದಿಲ್ಲ. ದುಂದು ವೆಚ್ಚ ನಾನು ಮೊದಲು ಮಾಡೋದನ್ನಲ್ಲ.
ಎಸ್ ವೈಯಕ್ತಿಕವಾಗಿ ಏನು ಬೇಕು ಈಗ ನಮಗೆ ದೇವರು ಕೊಟ್ಟದ್ದು ಶಕ್ತಿ ಇದೆ ಅದು ಮಾಡ್ತೇವೆ. ಬಿಟ್ಟರೆ ಆವತ್ತು ಎಣ್ದು ನಾವು ಎಣಿಸಿರಲಿಲ್ಲ, ಖಂಡಿತವಾಗಿ ಎಣಿಸಿರಲಿಲ್ಲ. ಈಗ ತಿಂಗಳಿಗೆ ಒಮ್ಮೆ ಬರ್ತೀವಿ ಅಥವಾ ಎಣಿಸ್ದಾಗೆ ಬರ್ತೀವಿ, ಅದೆಲ್ಲ ಅವರ ಅನುಗ್ರಹ. ಸೇಮ್ ಟೈಮ್ ನಮ್ಮ ಹಾರ್ಡ್ ವರ್ಕ್ ಕೂಡ ಬೇಕು. ಆಮೇಲೆ ಮನಸ್ಸು ಹಣ ಇದ್ದಾಗೋದಿಲ್ಲ, ಹಣದೊಟ್ಟಿಗೆ ಗುಣ ಇರಬೇಕು. ಖಂಡಿತ ಅದು ಒಳ್ಳೆದಿದ್ದರೆ ಮಾತ್ರ, ಅಂತರಾಳ ಒಳ್ಳೆದಿದ್ದರೆ ಮಾತ್ರ ನಾವು ಖಂಡಿತವಾಗಿ ಕೂಡ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥದ್ದಿರ್ಬೋದು, ನಮ್ಮವರಂತ ಎಣಿಸ್ಕೊಂಡಿರ್ಬೋದು. ಅದಿದ್ದರೆ ಮಾತ್ರ ನಮ್ಗೆ ಮುಂದುವರಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ನಮ್ಮ ಹಾರ್ಡ್ ವರ್ಕ್ ಕೂಡ ಬೇಕು, ದೇವರ ಅನುಗ್ರಹ ಕೂಡ ಬೇಕು. ಫ್ಯಾಂಟಾಸ್ಟಿಕ್. ಸೊ ದುಬೈ ಲೈಫ್ ಬಗ್ಗೆ ತುಂಬ ಕೇಳಕ್ಕಿದೆ. ಅದಕ್ಕಿಂತ ಮುಂಚೆ ಫ್ಲೈಟ್ ಹತ್ತೋ ಮುಂಚೆ ನೀವೊಂದು ಇಲ್ಲಿ ಕಾಲೇಜಲ್ಲಿ ಓದ್ತಾ ಇದ್ರಿ, ನೀವು ನಿಮಗೆ ಆದ ಫ್ರೆಂಡ್ ಸರ್ಕಲ್ ಇದ್ದಿರ್ಬೋದು, ನಿಮ್ಮದೇ ಆದ ಅಡ್ಡಗಳು, ತಿರುಗಾಡುವ ಜಾಗಗಳು, ಆಮೇಲೆ ತಿಂತಾ ಇದ್ದಂಥ ಫೇವ್ರೆಟ್ ತಿಂಡಿಗಳು, ಒಂದೊಂದು ಸಣ್ಣ ಸಣ್ಣ ಗೂಡಂಗಡಿಗಳು. ಆ ಟೈಮಲ್ಲಿ ಗೂಡಂಗಡಿ ಜಾಸ್ತಿ ಇತ್ತಲ್ಲ. ಆಮೇಲೆ ಲಾಸ್ಟ್ ಯಾವ ಬೆಂಚಲ್ಲಿ ಕುತ್ಕೊಳ್ತಾ ಇದ್ರಿ ನೀವು? ಯಾರೆಲ್ಲ ಫ್ರೆಂಡ್ಸ್ ಇದ್ರು ನಿಮ್ಮದು ನೆನಪಿದೆಯಾ? ಅವರದೆಲ್ಲ ಟಚ್ ಎಲ್ಲ ಟಚಲ್ಲಿದ್ದೇನೆ, ಎಲ್ಲ ಫ್ರೆಂಡ್ಸ್ ಇದೆ. ನಮ್ಮದು ಮೊನ್ನೆ 30 years ನಂತರ ನಮ್ಮದು ಒಂದು ಗೆಟ್ ಟುಗೆದರ್ BS ಅಲ್ಲಿ ಮಾಡಿದ್ದೇವೆ ನಾವು. ನಿಮಗೆ ಹೇಳಬೇಕಂತಂದರೆ ಕುಂದಾಪುರದಲ್ಲಿ ಮನೀಷಾ ಹಾಸ್ಪಿಟಲ್, ಪ್ರಮೀಳಾ ಫರ್ನಾಂಡಿಸ್, ಒನ್ ಆಫ್ ದಿ ಬೆಸ್ಟ್ ನನ್ನ ಕಲಿಗೆ ಅವಳು ಡಾಕ್ಟರ್ ಪ್ರಮೀಳಾ. ಅವಳು ಕೂಡ ಸೋಷಲಲ್ಲಿ ವರ್ಕಲ್ಲಿ ತುಂಬ ಮಾಡ್ತಾಳೆ. ಅವಳೊಟ್ಟಿಗೆ ನಾನು ಕೆಲವೊಮ್ಮೆ ಯಾವತ್ತೂ ಕೂಡ ಇದರಲ್ಲಿದ್ದೇವೆ. ನಾವು ಲಾಸ್ಟ್ ಇಯರ್ ಡಿಸೆಂಬರ್ 26ನೇ ತಾರೀಕಿನ ದಿವಸ ನಾವೆಲ್ಲ ಒಟ್ಟಾಗಿದ್ದೀವಿ ಕುಂದಾಪುರ ಶರಣ್ ಹೋಟ್ಲಲ್ಲಿ ಎಲ್ಲ ಒಟ್ಟಾಗಿದ್ವಿ, ಒಂದು 30 ಜನ ಫ್ರೆಂಡ್ಸು. ಆಮೇಲೆ ನಾನು ಸೆಕೆಂಡ್ ಬೆಂಚಲ್ಲಿ ಕೂತ್ಕೊಳ್ಳೋದು, ಅದೇನಿಲ್ಲ ಸ್ಟುಡಿಯೋಸ್. ಅದು ಅಲ್ಲ, ನಮಗೆ ಕಾಲೇಜ್ ಲೈಫಲ್ಲಿ ಸ್ವಲ್ಪ ಇದ್ರೂ ಕೂಡ ಎಜುಕೇಷನ್ನು ಇಂಪಾರ್ಟೆಂಟ್ ಕೊಡ್ತಾ ಇದ್ವಿ. ಅವಾಗ ನಮ್ಮ ಪ್ರಿನ್ಸಿಪಾಲ್ ಇದ್ರು ನಾರಾಯಣಾಚಾರ್ಯ ಅಂತ, ಇನ್ನೂ ನೆನಪಾಗ್ತಾ ಇದೆ. ಅವರು ನಮ್ಮ ಪೇರೆಂಟ್ಸ್ನೆಲ್ಲ ಕರೆದು ಹೇಳುವಂಥದ್ದು, ನಿಮ್ಮ ಮಗ ಯಾಕೆ BSc ತಗೊಂಡಿದ್ದಾನೆ, ಅವನು ಕಲಿಯಲು ಹುಷಾರಲ್ಲಿದ್ದಾನೆ, ಅವನು ಇರೋದು ಪೂರ BA ಮಕ್ಕಳೊಟ್ಟಿಗೆ. ನಮ್ಮ ಪ್ರಿನ್ಸಿಪಾಲ್ ನಾರಾಯಣಾಚಾರ್ಯ ಅವ್ರನ್ನು ನಾವು ಒಂದು ಲಾಸ್ಟ್ ಇಯರ್ ಎಲ್ಲ ಒಂದು ಗುರುವಂದನೆ ಅಂತ ಮಾಡಿ ಪ್ರಿನ್ಸಿಪಾಲ್ ಎಲ್ಲ ಕರೆಸಿ ನಾವು ಒಂದು ಕೋಯಕಟ್ಟಿ ಹಾಲಲ್ಲಿ ಅವರಿಗೆಲ್ಲ ಒಂದು ಮಧ್ಯಾಹ್ನ ಲಂಚ್ ವ್ಯವಸ್ಥೆ ಮಾಡಿ ಅವರಿಗೆಲ್ಲ ಒಂದು ಗುರುದಕ್ಷಿಣೆ ಅಂತ ಮಾಡಿ ಎಲ್ಲರಿಗೆ ನಾವು ಒಂದು ಗುರುವಂದನೆ ಅಂತ ಮಾಡಿದ್ದೀವಿ ಲಾಸ್ಟ್ ಇಯರು. ನಮ್ಮೊಂದು ಫ್ರೆಂಡ್ ಸರ್ಕಲ್ಲು ನಮ್ಮದೇ ಒಂದು ಲಿಮಿಟೆಡ್ ಇದೆ, ಎಲ್ಲ ನಾವು ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಈಗ ನಮ್ಮ ಲೇಡೀಸ್ ಕ್ಲಾಸ್ಮೇಟ್ಸ್ಗೆಲ್ಲ ಮಕ್ಕಳಿಗೆ ಮದುವೆ ಆಗಿದೆ, 2 ಮಕ್ಕಳು ಮದುವೆ ಹೋಗ್ತಾ ಇದ್ದೀವಿ, ಯಾರ್ದು ನಾವು ಬಿಟ್ಟಿರಲಿಲ್ಲ. ಮತ್ತು ಕಾಲೇಜ್ ಲೈಫಲ್ಲಿ ನಾವೇನು ಅಷ್ಟು ತುಂಟ್ರಲ್ಲ, ಅಡ್ಡ ಗಿಡ್ಡವು ಅಂತ ಅಷ್ಟು ತುಂಟ್ರಲ್ಲ. ಆದರೂ ಕೂಡ ನೀವು ಹೇಳಿದಾಗೆ ನಮ್ದು ಇರ್ತದೆ ಅವಾಗ ಏನು ಕೂಡ ನಮ್ಮ ಶರಣ್ ಮತ್ತು ಶಿವಪ್ರಸಾದ್ ಕುಂದಾಪುರ ಆ ಕಲೆ. ಮತ್ತು ನಮ್ಮ ಒಂದು ಕೂಟದಲ್ಲಿ ಅಂತ ಹೇಳಿದ್ರೆ ನೀವು ಹೇಳ್ತಾರಲ್ಲ, ಅದು ಸ್ಟಾರ್ಟಿಂಗಲ್ಲಿ ಇರುವಾಗಲೇ ನಮ್ಮ ಲೈಫಲ್ಲಿ ಯಾವತ್ತೂ ಕೂಡ ನಮ್ಮ ಒಳ್ಳೆಯ ಗೆಳೆಯರಿದ್ದರೆ ಮಾತ್ರ ಅಂತ ಹೇಳಿದ್ರೆ ನಮ್ಮ ಎಲ್ಲ ಗೆಳೆಯರು ತುಂಬ ಒಳ್ಳೆಯವರಿದ್ದರು. ಯಾರೂ ಕೂಡ ಅದು ದುಶ್ಚಟ ಅಥವಾ ರಾಜಕೀಯ ಪ್ರೇರಿತವಾಗಿ ಬೇರೆ ಒಂದು ಕೆಲಸ ಮಾಡುವಂಥದ್ದು, ಈ ಹೊಡೆದಾಟ ಬಡದಾಟ ಅದೆಲ್ಲ ಯಾವುದು ಹೋದವರಲ್ಲ. ಮತ್ತು ನಾವು ಆ್ಯಕ್ಟಿವ್ ಇದ್ದೀವಿ, ಬಿಟ್ಟರೆ ಎಲ್ಲದರಲ್ಲೂ ಆ್ಯಕ್ಟಿವ್. ಕಾಲೇಜಲ್ಲಿ ಮಾತಾಡೋದ್ರಲ್ಲಿ ಇರ್ಬೋದು. ನಾನು NSU ಇದ್ದೆ. ನಾನು ಅವಾಗ NSU ನಾನು ಇದು NSU ಅಲ್ಲ NSI ಈಗ NSU ಇದೆ. ಆವಾಗ ಇಟ್ಸ್ ನಾಟ್ ಪೊಲಿಟಿಕಲ್ ವಿಂಗ್. ಇನ್ನೊಂದಿದೆ ನಮ್ಮದೊಂದು ರಾಷ್ಟ್ರೀಯ ಸ್ವಯಂ ಸೇವಕ ಅಂತ ಇದ್ದಾರಲ್ಲ, RSS ಅಲ್ಲ NSS. ಹೌದು, ಅದರಲ್ಲಿದ್ದೆ. ನಾನು ಸ್ಪೀಚ್ ಕೊಡ್ತಾ ಇದ್ದೆ, ಕ್ಯಾಂಪಸ್ ಹೋಗ್ತಾ ಇದ್ದೆ, ಇಂಟರ್ ಕಾಲೇಜ್ ಯೂನಿವರ್ಸಿಟಿ ಲೆವೆಲ್ ಹೋಗಿದ್ವಿ. ನಾನು ಕೂರ್ಗಲ್ ಒಂದು ಕ್ಯಾಂಪಲ್ಲಿ ಹೋಗಿದ್ದೀನಿ, ಅವಾಗೆಲ್ಲ ಹೋಗ್ತಾ ಇದ್ವಿ. ಸೊ ನಮ್ದೆಲ್ಲ ಅದೇ ಇದೆ. ಈಗ ಕಾಲೇಜ್ ಲೈಫ್ ನಾವು ಟಚಲ್ಲಿ ಇದ್ದೀನಿ. ಯಾವುದು ಕೂಡ ನಮ್ಮ ಕೆಲವೊಂದು 2 ಫ್ರೆಂಡ್ಸಿಗೆ ಸ್ವಲ್ಪ ಹೆಲ್ಪ್ ಕೂಡ ಮಾಡಿದ್ದೀನಿ. ಅವರೆಲ್ಲ ಪಾಪ ಒಳ್ಳೆಯವರು, ಏನೋ ಬಿಸ್ನೆಸ್ ಮಾಡ್ಕೊಂಡು ಹೋಗಿ ಇಟ್ಕೊಂಡಿದ್ದಾರೆ. ನಮಗೆ ಅಷ್ಟು ಹೆಲ್ಪನ್ನು ಕೂಡ ನಾನು ಮಾಡಿದ್ದೀನಿ. ಸ್ಪೋರ್ಟ್ಸ್ ನಾನು ಕ್ರಿಕೆಟ್ ಲವರ್ ಓನ್ಲಿ. ಮತ್ತೇನು ಸ್ಪೋರ್ಟ್ಸ್ ನಾನು ಇದು ಮಾಡೋದಿಲ್ಲ, ನಾನು ಯಾವುದೇ ಪಾರ್ಟಿಸಿಪೇಟ್ ಮಾಡಿಲ್ಲ. ಹೈಸ್ಕೂಲ್ ಲೆವೆಲಲ್ಲಿ ಇತ್ತು, ಆಮೇಲೆ ಇಲ್ಲ. ಫ್ಯಾಂಟಾಸ್ಟಿಕ್. ಓಕೆ, ಸೊ ನಮ್ಮ ಪ್ರವೀಣ್ ಶೆಟ್ಟಿ ಅವರ ಬಾಲ್ಯದ ದಿನಗಳು, ಕಾಲೇಜು ಜೀವನ, ಜೊತೆಗೆ ಮೊದಲ ಬಾರಿ ಫ್ಲೈಟ್ ಹತ್ತಿ ದುಬೈಗೆ ಇಳಿದ ಅನುಭವಗಳನ್ನು ಶೇರ್ ಮಾಡ್ತಾ ಇದ್ದಾರೆ. ಇನ್ನಷ್ಟು ಮಾತಾಡೋಕ್ಕಿದೆ. ಈ ವ್ಯಕ್ತಿ ಸುಲಭದಲ್ಲಿ ಸಿಗೋರಲ್ಲ, ಸಿಕ್ಕಿದ ಮೇಲೆ ನಾವು ಕೂಡ ಬಿಡೋದಿಲ್ಲ. ಸದ್ಯಕ್ಕೆ ತೆಗೆದುಕೊಳ್ಳೋಣ ಒಂದು ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್. ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮೈ ಆಟೋಗ್ರಾಫ್ ವಿತ್ RJ Errol. ನೋಡ್ತಾ ಇರುವಂತಹ ಚಾನಲ್ ಸ್ಪಂದನ ಚಾನಲ್. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಫಾರ್ಚೂನ್ ಗ್ರೂಪ್ನ ವಕ್ವಾಡಿ ಪ್ರವೀಣ್ ಶೆಟ್ಟಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಓಕೆ, ಸೊ ನೀವಾಗ ದುಬೈ ಏರ್ಪೋರ್ಟಲ್ಲಿ, ದುಬೈಲಿ ಇಲ್ದದ ಫಸ್ಟಿಗೆ ಶಾರ್ಜಾ ದುಬೈಯಲ್ಲಿ. ಈಗ ಟರ್ಮಿನಲ್ 1, 2, 3 ಇದೆ. ನಿಮ್ದು ಯಾವ ಟರ್ಮಿನಲ್ ಆಗಿತ್ತು? ಒಂದೇ ಟರ್ಮಿನಲ್, ಒಂದೇ ಇತ್ತಲ್ಲ. ಓಕೆ, ಎಷ್ಟು ಸೂಟ್ ಕೇಸ್, ಎಷ್ಟು ಬ್ಯಾಗ್, ಎಷ್ಟು ಹ್ಯಾಂಡ್ ಬ್ಯಾಗ್ ಇತ್ತು ನೆನಪಿದೆ ಏನಾದರೂ? ಹ್ಯಾಂಡ್ ಬ್ಯಾಗ್ ಇದ್ದಿಲ್ಲ, ಓನ್ಲಿ ಒಂದು ಬ್ಯಾಗ್, ಸೂಟ್ ಕೇಸ್. ಓಕೆ, ಇಳಿದು ನೀವು ಏರ್ಪೋರ್ಟ್ ಹೊರಗೆ ಬಂದಾಗ
ಫಸ್ಟ್ ಥಾಟ್ ಏನು ಬಂದಿರಬಹುದು ನಿಮ್ಮ ಮೈಂಡಲ್ಲಿ ಫಸ್ಟ್ ಥಾಟ್? ಬಿಕಾಸ್ ಫಸ್ಟ್ ಟೈಮ್ ಹೊರಗೆ ಹೋಗುವಾಗ ಅಫ್ಕೋರ್ಸ್ ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ಎವ್ರಿಬಡಿ. ಫಾರ್ ಫಸ್ಟ್ ಟೈಮ್ ಏನು ಥಾಟ್ ಬಂದಿರ್ಬೋದು ನಿಮ್ಮ ಮನಸ್ಸಲ್ಲಿ? ನೀವು ಇಷ್ಟು ಡೀಪ್ ಕೇಳುವಾಗ ಹೇಳಲೇಬೇಕಾಗ್ತದೆ. ದುಬೈಗೆ ಹೋಗಿ ಲ್ಯಾಂಡ್ ಆದಾಗ, ಲ್ಯಾಂಡ್ ಆಗೋ ಮೊದಲೇ ಕೆಳಗಡೆ ನೋಡ್ತಾ ಇದ್ದೇನೆ, ಎಲ್ಲ ನೋಡಿದ್ರು ಕೂಡ ಸ್ಯಾಂಡೇ ನೋಡ್ತಾ ಇರ್ತಿತ್ತು. ಮರಳು, ಮರಳುಗಾಡ ಅಂತ ಗೊತ್ತಿತ್ತು, ಆದ್ರೂ ಕೂಡ ಮರಳೇ ತೋರ್ತಾ ಇತ್ತು. ಅಯ್ಯೋ ಮರಳುಗಾಡಲ್ಲಿ ಏನು ಮಾಡೋದಪ್ಪ, ಇಲ್ಲೆಲ್ಲ ಏನು ಕೆಲಸ ಮಾಡೋದು ಅಂತ. ಆಮೇಲೆ ಏರ್ಪೋರ್ಟಿಗೆ ಹೋದಾಗ ಗೊತ್ತಾಯಿತು ಎಲ್ಲ ಸೆಂಟ್ರಲ್ AC ಇದೆ. ಆದರೆ ಎಲ್ಲೂ ನೋಡಿದರೂ ಕೂಡ ಒಂಥರ ಏನು ನಾವು ಎಣಿಸಿದ್ಯೋ ದುಬೈ ಅಂತ, ಗಲ್ಫ್ ಕಂಟ್ರಿ ಅಂತ ನಮ್ಮ ಮನಸ್ಸಲ್ಲಿ ಇರ್ತಿತ್ತು. ಜಾಸ್ತಿ ಮಾತಾಡಲಿಕ್ಕಿಲ್ಲ, ಹುಡುಗಿಯರನ್ನು ನೋಡ್ಲಿಕ್ಕಿಲ್ಲ, ಕಣ್ ಕೇಳ್ತಾರೆ, ಒಂದು ಏನೋ ಸಣ್ಣ ಪುಟ್ಟ ಮಾಡಿದರೆ ಆಲ್ಕೋಹಾಲ್ ಏನೋ ತಗೊಂಡಿದ್ರೆ ಕೈ ಕಟ್ಟ ಮಾಡ್ತಾರೆ, ಅದೇನೋ ಎಲ್ಲ ಇತ್ತು. ಅಲ್ಲೋಗಿ ನೋಡಿದಾಗ ಎವ್ರಿಥಿಂಗ್ ಇಸ್ ಓಪನ್. ನಮಗೆ ಆಶ್ಚರ್ಯ ಆಗಿದೆ. ನಾವು ಹೋಗಿ ಜಾಯ್ನ್ ಆಗಿದ ನನ್ನ ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಹೆಚ್ಚಿಗೆ ಫಿಲಿಪೀನ್ಸ್ನವರಿದ್ರು. ಫಿಲಿಪೀನ್ಸ್ನವರು ಅಂದರೆ ಈಗ ನಮಗೆಲ್ಲ ಗೊತ್ತಿದೆ, ಎಲ್ಲ ಕಂಟ್ರಿ ಗೊತ್ತಿದೆ. ಸೊ ನಾನು ನಮ್ಮ ಮನೆ ಒಕ್ಕೋಡಿ ಅಂದರೆ ಆನೆಗುಡ್ಡೆ ಹತ್ರನೇ, ಆನೆಗುಡ್ಡೆಯಲ್ಲೆಲ್ಲ ಕೆಂಪು ಮುಖದ ಮಂಗಗಳಿರ್ತಾ ಇದ್ರು. ಇದೆಲ್ಲ ಕೆಂಪು ಮುಖ, ಮೂಗೆಲ್ಲ ಒಳಗಿರ್ತಾರೆ, ಇವ್ರಿ ಅಂತ ಏನಪ್ಪ ಇವ್ರು ಅಂತ. ಕೊನೆಗೆ ನಾನು ನಮ್ಮ ತಂದೆ ಫೋನ್ ಮಾಡಿ ಹೇಳಿದೆ, ನಾನು ಮೋಸ್ಟ್ಲಿ ಇಲ್ಲಿ ಕಷ್ಟ ಆಗ್ತಾಯಿದೆ, ಇಲ್ಲಿ ನಾವು ಎಣಿಸ್ದಾಗ ಏನಿಲ್ಲ, ಇಲ್ಲಿ ದುಬೈ ಅಂತ ಹೇಳಿದ್ರೆ ಎಲ್ಲ ಓಪನ್ ಇದೆ, ನಾವು ಎಣಿಸ್ಕೊಂಡಿದ್ದು ಇಸ್ಲಾಮಿಕ್ ಕಂಟ್ರಿ, ಇಲ್ಲಿ ಭಾರಿ ಹಾಗಿದೆ ಹೀಗಿದೆ. ಬಟ್ ಅದು ಏನೋ ಅಡ್ಜಸ್ಟ್ ಮಾಡ್ಕೊಂಡಿವಿ ನಾವು. ಭಯ ಇತ್ತು, ಭಾರಿ ಭಯ ಇತ್ತು. ಒಂದು ವಾರದಲ್ಲಿ ಆ ಭಯ ಅನ್ನೋದು ಹೋಗ್ಬಿಡ್ತು. ಕಾನೂನು ಮಾತ್ರ ಶಕ್ತಿದೆ ಗೊತ್ತಿದೆ, ಬಟ್ ಆ ಭಯ ಅಲ್ಲಿ ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅನ್ನೋ ಭಯ. ಮತ್ತು ಇಂಟರ್ನ್ಯಾಷನಲ್ ಜನ ನೋಡಿದ್ದು ನಾನು ಫಸ್ಟ್ ಟೈಮು. ಅಲ್ಲಿ ಎಲ್ಲ ಒಂದು ಆಫ್ರಿಕನ್ಸ್ ಇರ್ಬೋದು, ಫಿಲಿಪೀನ್ಸ್ ಇರ್ಬೋದು, ಬೇರೆ ಬೇರೆ ಮೊರೊಕನ್ ನೇಷನ್, ಅರಬಿಕ್ ನೇಷನ್ ಅವರು, ಆಮೇಲೆ ಅವರ ಒಂದು ಟ್ರೆಡಿಷನಲ್ ಡ್ರೆಸ್ಸು. ನಾವು ಸಿನಿಮಾದಲ್ಲಿ ಅಥವಾ ಪಿಕ್ಚರ್ ನೋಡ್ತೀವಿ ಬಿಟ್ಟರೆ ಅವರು ಹತ್ರ ಹೋಗಿ ಮಾತಾಡೋದಕ್ಕೆ ಭಯ ಪಡ್ತಿತ್ತು ಮೊದಲೆಲ್ಲ. ಆ ಭಯ ಎಲ್ಲ ಹೋಗಿಬಿಡ್ತು. ಒಮ್ಮೆ ಡ್ಯಾರಿಂಗಲ್ಲಿ ಹೋದ್ಮೇಲೆ ದಿಸ್ ಇಸ್ ದ ಬೆಸ್ಟ್ ಕಂಟ್ರಿ ಫಾರ್ ಹೂ ಹ್ಯಾವ್ ಗಟ್ಸ್. ಯಾರಿಗೆ ನಿಮಗೆ ಹೇಳ್ತಾರಲ್ಲ, ನಿಮಗೆ ತಾಕತ್ತಿದ್ರೆ ಇದ್ದರೆ ನೀವು ಖಂಡಿತ ಈ ದೇಶದಲ್ಲಿ ಮುಂದುವರಿಬೋದು. ಜೋ ಡರ್ ಗಯಾ ಓ ಮರ್ ಗಯಾ ಓ ಈ ಬೋಲ್ತೇನೆ, ಡರ್ನೇಕೆ ನೈಯೇ. ಬಟ್ ಅಂದರೆ ಹಾನೆಸ್ಟ್ಲಿ ಸ್ಪೀಕಿಂಗ್, ದುಬೈಯ ಒಂದು ಈ ಇಸ್ಲಾಮಿಕ್ ಕಂಟ್ರಿ ಅಂತ ಹೇಳಿದ್ರೆ ನಾವು ಅದು ತಪ್ಪೋದು. ಯಾಕಂದರೆ ಅವರಂತ ಇರುವ ಒಂದು ದುಬೈ ಅಂತ ಒಂದು ಅರಬಿಗಳಿರುವಂಥ ಒಂದು ಒಳ್ಳೆತನ ನೀವು ಎಲ್ಲಿಯೂ ಕೂಡ ಯಾರಲ್ಲಿಯೂ ಕೂಡ ಸಿಗಲಿಕ್ಕಿಲ್ಲ. ಆದ್ದರಿಂದ ದುಬೈ ಹೋದ ತಕ್ಷಣ ಏನು ಭಯ ಇತ್ತು ಅದನ್ನು ಹೋಗ್ಬಿಡ್ತಾನೆ. ಓಕೆ, ಸೊ ಆಯ್ತು. ಇವಾಗ 91 ಹೋದ್ರಿ ನೀವು, 99 ನಿಮ್ದು ಸ್ವಂತ ಹೋಟೆಲ್ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ 8 years ಜರ್ನಿ. ಇಲ್ಲಿ ನಮ್ಮ ಪ್ರವೀಣ್ ಅಣ್ಣ ಆರಾಮ್ಸ್ ತಿರ್ಗಾಡ್ಕೊಂಡಿದ್ದವರು, ಮನೆಯಲ್ಲಿ ಏನು ಮಾಡ್ತಾರೋ ಆರಾಮ್ಸೆ ತಿಂದ್ಕೊಂಡಿದ್ದವರು. ಅಲ್ಲಿ ಹೋದಾಗ ಫುಡ್ಡು ಚೇಂಜ್, ವೆದರ್ ಚೇಂಜ್, ಜೊತೆಗೆ ನೀರು ಚೇಂಜ್, ಎಲ್ಲವೂ ಚೇಂಜ್. ಆ್ಯಂಡ್ ಈ ಒಂದು ಜರ್ನಿ ಬಗ್ಗೆ ನೀವು ಎಷ್ಟು ಮುಚ್ಚಿಟ್ಟರು ಕೂಡ ನಾನು ಕೇಳ್ತೇನೆ. 8 years ನಿಮ್ಮ ಹೋಟೆಲ್ ಸ್ವಂತ ಸ್ಟಾರ್ಟ್ ಮಾಡುವವರೆಗೆ ನಿಮ್ಮ ಫುಡ್ ಹ್ಯಾಬಿಟ್ಸ್ ಹೇಗಿತ್ತು, ನಿಮ್ಮ ರೂಟೀನ್ ಹೇಗಿತ್ತು, ಯಾವ ರೂಮಲ್ಲಿ ಇರ್ತಾ ಇದ್ರಿ? ಬಂಕ್ ಬೆಡ್ಲಿ ಇದ್ರ ನೀವು, ಸಿಂಗಲ್ ರೂಮಲ್ಲಿ ಇದ್ರ, ಶೇರಿಂಗಲ್ಲಿ ಇದ್ರ, ಹೇಗಿದ್ರಿ ನೀವು? ಅದರಲ್ಲಿ ನಾವು ಲಕ್ಕಿ ಅಂತ ಹೇಳಬೇಕು. ನನಗೆ ಹೋದ ಕೂಡಲೇ ಅವರು ಒಂದು ಸಿಂಗಲ್ ಬೆಡ್ ಇದೆ ಕೊಟ್ಟಿದ್ದಾರೆ. 92 and 1.5 year ತನಕ ನಾನು ಅವರೊಟ್ಟಿಗಿದ್ದೆ. ಇಮಿಡಿಯೇಟ್ಲಾಗಿ ನನಗೆ ಬೇರೆ ಆಫರ್ ಬಂತು GM ಆಗಿ. GM ಹೋದ ಕೂಡ ನನಗೆ ಸಿಂಗಲ್ ರೂಮ್ಸ್ ಅಕಾಮಿಡೇಷನ್ ಸಿಕ್ಕಿತ್ತು. GM ಆಗಿ 93, 94 ದುಬೈಲಿ ಒಂದು ಈ ನೈಟ್ ಕ್ಲಬ್ಸ್ ಮತ್ತು ಲೈವ್ ಎಂಟರ್ಟೈನ್ಮೆಂಟ್ ಎಲ್ಲ ಬಂದ್ ಮಾಡಿಬಿಟ್ರು. ಓಕೆ. ಸೊ ಆವಾಗ ಲೋಕಲ್ ಸಿಗಲ್ಲ ಇದೆಲ್ಲ. ಆವಾಗ ನಾನು ಹೋಗಿ ಒಬ್ಬರ ಹತ್ರ ಯಾವ ಹೋಟ್ಲಲ್ಲಿ GM ಆಗಿದ್ನೋ ಅದೇ ಹೋಟ್ಲಲ್ಲಿ ಸಹಾರಿ ಪ್ಯಾಲೇಸ್ ಅಂತ, ಆ ಹೋಟ್ಲಲ್ಲಿ ನಾನೇ ಎಲ್ಲ ಅದನ್ನು ಕಮಿಷನ್ ಬೇಸಲ್ಲಿ ನಾನೇ ಅದೊಂದು ಫುಲ್ ತಗೊಂಡೆ. ಸೊ ಆವಾಗ ಆಲ್ಮೋಸ್ಟ್ ನಾವು ಒಂಥರ ಓನರ್ ಟೈಪೇ ಇದ್ವಿ ಆವಾಗಲೇ 94. ಸೊ 95 ವಾಪಸ್ ಸ್ಟಾರ್ಟ್ ಆಯಿತು. ಸೊ 95 ಸ್ಟಾರ್ಟ್ ಆಗ ನಾನು ಲೀಸ್ ಔಟ್ಲೆಟ್ ತಗೊಳ್ತಿದ್ದೆ. ಸೊ ನಾನೇ ಆಗಿ ಸ್ವಂತ ಒಂದು 95 ಒಂದು ಸ್ವಂತ ರೂಮ್ ಮಾಡಿದ್ದೆ. ಅಂದರೆ ಒಂದು 2 bedroom ಹಾಲ್, ಅದರಲ್ಲಿ ಇನ್ನೊಬ್ಬರಲ್ಲಿ ನನ್ನ ಫ್ರೆಂಡ್ ಒಬ್ಬರು, ಒಂದರಲ್ಲಿ ನಾನು. ಸೊ ಆನೆಸ್ಟ್ಲಿ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ ಆವಾಗ ಊಟ ತಿಂಡಿ ಏನಿಲ್ಲ, ಒಂದೇ ಒಂದು ಟಾರ್ಗೆಟ್. ನಾವು ಏನೋ ಮಾಡಲೇಬೇಕಂತ ಒಂದೇ ಒಂದು ಟಾರ್ಗೆಟ್ ಇತ್ತು. ಸೊ ನನಗೆ 18 hours ನಾನು ಕೆಲಸ ಮಾಡ್ತಿದ್ದೆ. ಸೊ 95 ನನಗೆ ಡ್ರೈವಿಂಗ್ ಲೈಸೆನ್ಸ್ ಸಿಕ್ತು. ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದಾಗ ನಾನೇ ಡ್ರೈವರು, ನಾನೇ ಅಕೌಂಟೆಂಟು, ನಾನೇ ಮ್ಯಾನೇಜರು, ನಾನೇ ಓನರು, ಯಾರೂ ಇಲ್ಲ. ಒಂದು ಪೆನ್ ಬುಕ್ ಇತ್ತು. ಸೊ 2-3 ಲೀಸ್ ರೆಸ್ಟೋರೆಂಟ್ ತಗೊಂಡೆ. ಎಲ್ಲ ಕಡೆ ನಾನೇ ಹೋಗ್ತಿದ್ದೆ. ಒಂದು ಉಮಲ್ ಕೊಯ್ನು ಅಂತ ದುಬೈಯಿಂದ 107 kilometer ಆಗುತ್ತೆ, ಇನ್ನೊಂದು ಫುಜರ ಅಂತ 127 kilometer ಆಗುತ್ತೆ, ಇನ್ನೊಂದು ದುಬೈ. 3 ಕಡೆ ಹೋಗ್ತಾಯಿದ್ದೆ. ಸೊ ನಾನು ಆವಾಗ 18 to 19 hours ನಾನು ಕೆಲಸನೇ ಮಾಡ್ತಾಯಿದ್ದೆ. ರಾತ್ರಿ ಫುಲ್ ಕೆಲಸ, ಬೆಳಿಗ್ಗೆ ಬೇಗ ಬಂದು ಮಲಗೋದು. ಸೊ ಪುನಃ 11 ಗಂಟೆ ಎದ್ದು ಹೋಗೋದು. ಸೊ ನನಗೆ
95ಇಂದ 2000 ಒಳಗೆ 2 ಸಲ ಆಕ್ಸಿಡೆಂಟ್ ಆಗಿತ್ತು ದುಬೈಯಲ್ಲಿ. ಅದು 2 ಸಲ ಕೂಡ ಸ್ಮಾಲ್ ಆಕ್ಸಿಡೆಂಟು, ನಿದ್ರೆ ಬಂದೇ ಆಗಿತ್ತು. ಗಾಡಿ ಬಿಡ್ತಾಗ ನಿದ್ದೆ ಬಂದಿತ್ತು, ಯಾಕಂದ್ರೆ ರಾತ್ರಿ ನಿದ್ದೆ ಮಾಡಿಲ್ಲ. ಹೌದು, 18 hours ನಾನೊಂದು ಕೆಲಸ ಮಾಡಿ ಒಂದು 93ಇಂದ ನಾನು 94ಇಂದ ಹೇಳ್ಬೋದು 2000 ಇಸ್ವಿ ತನಕ 18 hours ಕೆಲಸ ಮಾಡಿದ್ದೇನೆ. ನನಗೆ ಊಟ ಅಂತ ಏನಿಲ್ಲ, ಕೆಲವೊಮ್ಮೆ ಸ್ಯಾಂಡ್ವಿಚಲ್ಲಿ ಎಲ್ಲಿ ರೋಲ್ ಮಾಡಿ ಕೊಡ್ತಿದ್ರು ಅಲ್ಲಿ ತಗೊಳ್ತಿದ್ದೆ, ಎಲ್ಲ ತಿಂತಿದ್ವಿ. ಮನೇಲಿ ಎಂದೂ ಅಡುಗೆ ಮಾಡಿಲ್ಲ, ನಾನು ಮಾಡಲಿಲ್ಲ, ಹೋಟ್ಲಿಂದ ತರಿಸ್ತಾ ಇದ್ವಿ, ಇಲ್ಲ ಹೊರಗಡೆ ಎಲ್ಲರೂ ಮಾಡ್ತಿದ್ವಿ. ಸೊ 98ಅಲ್ಲಿ ನನಗೆ ಎಂಗೇಜ್ಮೆಂಟ್ ಆಯಿತು. 99ಅಲ್ಲಿ ಮದುವೆ ಆಯಿತು. ಮದುವೆ ಆಗಿ 1 ತಿಂಗಳಲ್ಲಿ ನಾನು ಮಿಸಸ್ ಬಂದ ಮೇಲೆ ಆವತ್ತಿಂದ ಮನೆ ಊಟ ಅಂತ ನಾವು ಮಾಡಿದ್ದು. ಅಲ್ಲಿ ತನಕ ಊಟದ ಬಗ್ಗೆ ಏನೂ ಇಲ್ಲ, ತಿಂಡಿ ಬಗ್ಗೆ ಏನೂ ಇಲ್ಲ, ಏನು ಬೇಕಂತಿಲ್ಲ. ಅವಾಗ ವರ್ಷಕ್ಕೊಮ್ಮೆನೇ ಊರಿಗೆ ಬರ್ತಿದ್ದೆ. ಆವಾಗ ನಮಗೆ ಬಟ್ ಸ್ಟಿಲ್ ಅವಾಗ ದುಬೈಯಲ್ಲಿ ಅಂತ ಹೇಳಿದ್ರೆ ಎಲ್ಲ ಸಿಗ್ತಿತ್ತು ನಮಗೆ. ಸೊ ಆ ಒಂದು ಶ್ರಮ ಅಂತೇಳಿ ನನಗೆ ಇವತ್ತು ಕೂಡ ನನಗೆ ಕಣ್ಣು ನೋವು, ಯಾವತ್ತಿಂದ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನನಗೆ ಆ ಕಣ್ಣು ನೋವು ಇದೆ. ಹೌದು, ನಾನು ಯಾಕಂದರೆ ನಿದ್ದೆ ಕಮ್ಮಿಂದಲೇ ನನಗೆ ತುಂಬ ಫಲವಾಗ್ತಿತ್ತು. ಬಟ್ ಆವಾಗ ನಮಗೇನೂ ಇಲ್ಲ, ಒಂದೇ ಒಂದು ಟಾರ್ಗೆಟು, ಏನಾದರೂ ಮಾಡಲೇಬೇಕಂತ ಒಂದೇ ಇತ್ತು. ಸೊ ಆ ಒಂದು ವರ್ಕ್ ಮಾಡಿದ್ದಕ್ಕೆ ನನಗೆ ಅದರ ಪ್ರತಿಫಲ ಈಗ ಸಿಕ್ಕಿದೆ. ವಾವ್ ಸರ್, ನೀವು ಯಾವುದೋ ಶಕ್ತಿಯನ್ನು ಅಥವಾ ದೈವ ಅಥವಾ ದೇವರನ್ನು ತುಂಬ ನಂಬ್ತೀರಾ ನೀವು? ನಿಮ್ಮ ಹಿಂದೆ ಯಾವ ಶಕ್ತಿ ಇರಬಹುದು ಅಂತ ನಿಮ್ಗೆ ಅನಿಸುತ್ತೆ? ಒಂದು ದೈವರು ಇರ್ಬೋದು ಅಂತ ಅನಿಸುತ್ತೆ? ದೈವ ದೇವರು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ. ಹಾಗೆಲ್ಲ ಹೇಳಿದ್ರೆ ಎಲ್ಲರೂ ಹಾಗೆ ದೇವರು ಅಂತ ಹೇಳ್ತಾರೆ. ಆದರೂ ಕೂಡ ನಾನು 1999 ಶುರು ಮಾಡಿ 2000ರಲ್ಲಿ ನನ್ನ ಸ್ವಂತ ಹೋಟ್ಲು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದ ಮೇಲೆ 2007ನೇ ಅಥವಾ 6ನೇ ಇಸ್ವಿಯಲ್ಲಿ ಅಂತ ಕಾಣುತ್ತೆ. ನಾನು ನಮ್ಮ ಊರಲ್ಲಿ ಒಂದು 600 ವರ್ಷ ಹಿಂದಿನೊಂದು ಮಹಾಲಿಂಗೇಶ್ವರ ಟೆಂಪಲ್ ಇತ್ತು, ಒಕ್ವಾಡಿ ಮಹಾಲಿಂಗೇಶ್ವರ ಅಂತ. ಅದನ್ನು ನಾನು ಜೀರ್ಣೋದ್ಧಾರ ಮಾಡಲಿಕ್ಕೆ ಮುಂದೆ ಹೋದೆ. ಅದಕ್ಕೊಂದು 35 ಲಕ್ಷ ಬಜೆಟ್ ಏನೋ ಹಾಕಿದ್ರು. ಸೊ ಅದನ್ನು 70 ಲಕ್ಷಕ್ಕೆ ಹೋಯ್ತು ಅದು. ಆದರೆ ಅದರಲ್ಲಿ 35 ಲಕ್ಷ ನಾನು ಒಬ್ಬನೇ ಹಾಕಿದೆ. ಓಕೆ, ಆವಾಗ 2004ನೇ ಇಸ್ವಿಯಲ್ಲಿ. 2004 ಕಲ್ಲಿಂದ, ಹೌದೌದು, 4 ಅಥವಾ 5 ಇರಬೇಕು. 4ನೇ ಇಸ್ವಿಯಲ್ಲಿ ಆ ಮಹಾಲಿಂಗೇಶ್ವರ ಟೆಂಪಲ್ ಕಟ್ಟಿದ ಮೇಲೆ ನನಗೆ ಒಂದು ಹೋಟ್ಲಿದ್ದು 2 ಆಯಿತು, 2 3 ಆಯಿತು, 4 ಆಯಿತು. ಒಂದು ಕಾಕತಾಳೀಯವಾಗಿರ್ಬೋದು ಅಥವಾ ದೇವರ ಕೃಪೆನೂ ಇರ್ಬೋದು, ಅಥವಾ ಒಂದು ಊರಲ್ಲಿ ಆಳ್ಬಿದ್ದ ದೇವಸ್ಥಾನವನ್ನು, ಶಿಲಾ ದೇವಸ್ಥಾನವನ್ನು ಮಾಡಿ ಆ ದೇವಸ್ಥಾನ ಈಗಲೂ ಕೂಡ ಚೆನ್ನಾಗಿ ನಡೀತಾ ಇದೆ. ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ವರ್ಷ ಪ್ರತಿ ಎಲ್ಲ ಅದಕ್ಕೆಲ್ಲ ಕಾರ್ಯಕ್ರಮ ಆಗ್ತಾ ಇದೆ. ಆ ಕಾಲದಲ್ಲಿ ಕೂಡ ನಿಮ್ಗೆ ಗೊತ್ತಿರುವ ಕನ್ನಡ ಸ್ಟಾರ್ ಸುದೀಪ್, ದರ್ಶನ್ ಅವ್ರನ್ನ, ಪೇಜಾವ್ ಶ್ರೀಗಳನ್ನವ್ರನ್ನ ಕರೆದು ಇನಾಗ್ರೇಷನ್ ಮಾಡಿಸಿದ್ದೇನೆ. ಆ ಕಾಲದಲ್ಲಿ ನಮಗೆ ಅವ್ರದ್ದೆಲ್ಲ ಕಾಂಟ್ಯಾಕ್ಟ್ ಇತ್ತು. ಯಾಕಂದರೆ ಅವಾಗೆಲ್ಲ ದುಬೈ ಶೂಟಿಂಗ್ ಬರೋ ಕನ್ನಡ ಸ್ಟಾರ್ಸಲ್ಲಿ ಯಾರು ಬಂದರೂ ಕೂಡ ನಮ್ಮ ಹೋಟ್ಲಲ್ಲಿ ಫಾರ್ಚೂನಲ್ಲಿ ಇರ್ತಿದ್ರು. ಹಾಗೆ ನಮ್ಮದು ಆ ಇದರಲ್ಲೆಲ್ಲ ಏನೂ ಯಾರಿಗೂ ಹಣ ಕೊಟ್ಟಲ್ಲ, ನಮ್ಮದು ಎಲ್ಲ ಒಂದೇ ಮಾತಿನಲ್ಲಿ ಎಲ್ಲ ಬಂದಿದ್ದರು. ಸೊ ಅದ್ರಿಗೆ ಅನುಗ್ರಹವೂ ಇರ್ಬೋದು. ಆಮೇಲೆ ಹಾರ್ಡ್ ವರ್ಕು ಆದಮೇಲೆ ಇನ್ನೊಂದು ಹೇಳಬೇಕಂತಂದರೆ, ನಾನು ಮದುವೆ ಆಗಿ ನನಗೆ 98ರಲ್ಲಿ ಮದುವೆ ಆಗಿ 99ರಲ್ಲಿ ನನಗೆ ಮಗಳಾಗಿದ್ಲು. ನನ್ನ ಮಗಳು ಹುಟ್ಟಿದ ಮೇಲೆ ನಾನು ಒಂದು ಸ್ಟೆಪ್ಪನ್ನು ಕೂಡ ಹಿಂದೆ ನೋಡಿಲ್ಲ. ಓಕೆ. ಸೊ ಎಲ್ಲ ಹೇಳ್ತಾರೆ ಎಷ್ಟೋ ಅಂತ ಜಾತಿ ಮಗಳು ಲಕ್ಕಿ ಅಂತಾರೆ, ಖಂಡಿತ. ಆ ಮಗಳು ಹುಟ್ಟಿದ ಮೇಲೆ ನನ್ನ ಸ್ಟೆಪ್ಪು, ಯಾಕಂದರೆ 90 ಅವಳು ಹುಟ್ಟಿದ ಮೇಲೆ ನಾನು ಹೋಟ್ಲ್ ಓಪನ್ ಆಗಿದ್ದು, ಸ್ವಂತ ಹೋಟ್ಲ್ ಓಪನ್ ಆಗಿದ್ದು. ಅಲ್ಲಿ ತನಕ ಔಟ್ಲೆಟ್ ಇತ್ತು. ಆಮೇಲೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ಮುಂದೆ ಬಂದೆ. ಓಕೆ, ಹೋಟೆಲ್ ಓಪನಿಂಗ್ ದಿನ ಹೇಗಿತ್ತು? ಯಾರು ಬಂದಿದ್ರು ಗೆಸ್ಟ್? ಎಷ್ಟು ಜನ ಇದ್ರು? ಆಗ ಅರಬ್ ಗೌರ್ಮೆಂಟ್ ಇಂದ ಯಾರಾದ್ರು ಇದ್ರ, ಸೆಲೆಬ್ರಿಟೀಸ್ ಇದ್ರ, ಯಾರೆಲ್ಲಿದ್ರು? ಆ ಮೂಮೆಂಟ್ ರಿಕಾಲ್ ಮಾಡ್ಬೋದು. ಹೋಟೆಲ್ ಓಪನಿಂಗ್ ಡೇ, ಸ್ವಂತ ಹೋಟೆಲ್, ಈ ಊರು ಬಿಟ್ಟು, ಸಣ್ಣ ಊರು ಬಿಟ್ಟು ಹೊರಗೆ ಹೋಗಿ ಒಂದು ಅರಬ್ ಕಂಟ್ರಿಯಲ್ಲಿ ಹೋಟೆಲ್ ಓಪನ್ ಮಾಡಿದ ದಿನ ಸ್ವಲ್ಪ ನೆನಪಿಸ್ಕೊಳ್ಳಿ, ಸ್ವಲ್ಪ ಡೀಟೇಲ್. ಇಲ್ಲ, ನಾನು ಆ ದಿವಸ ಕೆಲವೊಂದು ಗೌರ್ಮೆಂಟ್ ಆಫೀಸರ್ನ ಕರೆದಿದ್ದೇನೆ. ಆಮೇಲೆ ನನ್ನ ಎಲ್ಲ ಫ್ಯಾಮಿಲಿಯ, ನನ್ನ ಹತ್ತಿರದ ಊರಿನವರು, ಎಲ್ಲ ಊರಿನವರು, ಒಂದು ನಮ್ಮ ಊರಿನವರೇ ಒಬ್ರು, ಉಡುಪಿ ಅವರು ಒಬ್ರು ಇದ್ರು, ರಾಘವೇಂದ್ರ ಭಟ್ ಅಂತ, ಅವ್ರನ್ನ ಕರ್ಸಿ ಸತ್ಯನಾರಾಯಣ ಪೂಜೆ ಮಾಡಿಸಿದೆ ಬೆಳಿಗ್ಗೆ. ನಮ್ಗೆ ಆವಾಗ ದೇವರ ಬಗ್ಗೆ ಒಂದು ಬಾರಿ ಸತ್ಯನಾರಾಯಣ ಪೂಜೆ ಎಲ್ಲ ಯಾರು ಮಾಡ್ತಿರ್ಲಿಲ್ಲ, ನಾನು ಮಾಡಿಸಿದ್ದೆ. ಅವಾಗ ಎಲ್ಲ ಹೆದರ್ತಿದ್ರು ದುಬೈಯಲ್ಲಿ, ಸತ್ಯನಾರಾಯಣ ಪೂಜೆ ಮಾಡಿ ಹಾಗಾಗುತ್ತೆ ಹೀಗಾಗುತ್ತೆ, ನಾನು ಮಾಡಿಸಿದೆ. ನಮ್ಮ ಅತ್ಯಂತ ಫ್ಯಾಮಿಲಿ ಸರ್ಕಲ್ಲು, ಉಡುಪಿ ಕುಂದಾಪುರದವರು, ನನಗೆ ನಮ್ಮ ರಿಲೇಷನ್ಸು, ಕಾಲೇಜ್ ಮೇಟ್ಸು, ಅಬುದಾಬಿ ಅವರು, ನಮ್ಮ ಸರತಮ್ ಶೆಟ್ಟರು ಎಲ್ಲ ಬಂದಿದ್ದರು. ಆವಾಗ ಒಂದು 50-100 ಜನ ಮಾತ್ರ. ವಾವ್, ಅಷ್ಟು ಜನಕ್ಕೆ ನಾನು 2000 ಮಾಡಿದ್ದೆ. ಕಡೆಗೆ ನೆಕ್ಸ್ಟ್ ಸೆಕೆಂಡ್ ಹೋಟ್ಲು 2005ರಲ್ಲಿ ದುಬೈಯಲ್ಲಿ ಫುಜರದಲ್ಲಿ ಮಾಡುವಾಗ ಫಿಲ್ಮ್ ಸ್ಟಾರ್ಸ್ ಕರೆಸಿದ್ದೆ. ಆಮೇಲೆ ಕಡೆಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲರೂ ಬರ್ತಾಯಿದ್ರು. ನೀವು ಮೊದಲ ಹೋಟ್ಲ್ ಹೇಳೋದಕ್ಕಿಂತ ನಾನು ಎಲ್ಲ ಮುಗಿಸಿಬಿಡ್ತೇನೆ. ಆದರೆ ಇಷ್ಟಾದ ಮೇಲೆ ಒಂದು 2017ನೇ ಇಸ್ವಿಯಲ್ಲಿ ನಾನು ಸ್ವಂತ ಜಾಗ ತಗೊಂಡು ಬಿಲ್ಡಿಂಗ್ ಕಟ್ಟಿದ್ದೆ. ದುಬೈಯಲ್ಲಿ ಸ್ವಂತ ಜಾಗ ತಗೊಂಡು 1.5 ಎಕರೆ ಜಾಗ.
ನನಗೆ ಅತ್ಯಂತ ಆತ್ಮೀಯರು ನಮ್ಮ ಕುಂದಾಪುರ ಶಾಸಕ ಶ್ರೀನಿವಾಸ್ ಶೆಟ್ಟರು. ಅವ್ರು ನಾನು ಊರಿಗೆ ಬಂದಾಗಲ್ಲ ಅವ್ರ ಹತ್ರ ನೀವು ದುಬೈ ಬರಬೇಕು ಒಮ್ಮೆ ಅಂತ ಹೇಳಿ. ಇಲ್ಲ ನಾನು ಬರೋದಿಲ್ಲ ಅಂತ. ಯಾಕೆ ಬರೋದಿಲ್ಲ? ಪಾಸ್ಪೋರ್ಟ್ ಇಲ್ಲ ಅಂತ ಹೇಳಿದರು. ಆಗ ಮಾಡೋದಿಲ್ಲ ಅಂತ ಹೇಳಿದರು. ಕೊನೆಗೆ ಅವರೊಂದು ನನಗೊಂದು ಮಾತು ಹೇಳಿದರು, ಯಾವತ್ತು ನೀವು ದುಬೈಯಲ್ಲಿ ನಿಮ್ಮ ಸ್ವಂತದಲ್ಲಿ ಬಿಲ್ಡಿಂಗ್ ಇನ್ನು ಕಟ್ಟಿದಾಗ ನಾನು ಬರ್ತೇನೆ ಅಂತ ಹೇಳಿದರು. ಆವಾಗ ನಾನು ಹೇಳಿದೆ, ನೋಡಿ ನಾನು ಸ್ವಂತ ಜಾಗ ತಗೊಂಡಿದ್ದೇನೆ, ಪಾಸ್ಪೋರ್ಟ್ ಮಾಡಿ ಅಂತ, ಬಿಲ್ಡಿಂಗ್ ಆಗಿದೆ, ನಿಮ್ಗೆ ವೀಸಾ ಕಳಿಸ್ತೀನಿ ಅಂತ. ಅವರು ನನ್ನ ಭಾರಿ ಆತ್ಮೀಯರವರು. ಅವರು ಒಂದು ಶಾಸಕನಾಗಿ ಎಲ್ಲಿಯೂ ಕೂಡ ಸರ್ಕಾರಿ ಟೂರಲ್ಲಿ ಹೋದವರಲ್ಲ. ಪ್ರಪ್ರಥಮವಾಗಿ ನನಗೋಸ್ಕರ ಪಾಸ್ಪೋರ್ಟ್ ಮಾಡಿ ವೀಸಾ ಮಾಡಿ 2017 ಇಸ್ವಿ ನವೆಂಬರಲ್ಲಿ ಅವರು ದುಬೈ ಬಂದು ನನಗೆ ಇನಾಗ್ರೇಷನ್ ಅವರೇ ಬರಬೇಕಿತ್ತು. ನಮ್ಮ ಡಾಕ್ಟರ್ ಬಿ ಆರ್ ಶೆಟ್ಟರು ಕೂಡ ಬಂದಿದ್ದರು. ಒಂದು ಆಮೇಲೆ ನನ್ನ ಆತ್ಮೀಯರು ಭಾರಿ ಇದ್ದರು. ನಮ್ಮ ಯುವ ಮೇಡ ಉದಯ ಕುಮಾರ್ ಶೆಟ್ಟರು ಬಂದಿದ್ದರು. ಇಲ್ಲಿಂದ ಇಂಡೋನೇಷ್ಯಾ ಸುಧಾಕರ್ ಶೆಟ್ಟಿ ಅಂತ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್, ಅವರು ಬಂದಿದ್ದರು. ಸೊ ಒಂದು ಅಲ್ಲಿ 2-3 ಮಿನಿಸ್ಟರ್ಗಳು ಬಂದಿದ್ದರು. ಮತ್ತು ಬಾಂಬೆಯಿಂದ ನನ್ನ ಆತ್ಮೀಯ ಅಂತ ರಾಹುಲ್ ಶಿವಾಲಯ ಅಂತ ಒಂದು ಶಿವಸೇನಾ MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವ್ರು ಬಂದಿದ್ದರು ಇನಾಗ್ರೇಷನ್ಗೆ. ಒಂದು 400-500 ಜನ ಇದ್ದರು. ಅದು ಹಲವಾರು ಶ್ರೀನಿವಾಸ ಶೆಟ್ಟರು ಮುಖಾಂತರನೇ ಆಗಬೇಕಂತಿತ್ತು. ಹಲವಾರು ಶ್ರೀನಿವಾಸ ಶೆಟ್ಟರು ಬಂದು ಅದನ್ನು ಉದ್ಘಾಟನೆ ಮಾಡಿದರು. ಅದನ್ನು ಸ್ವಂತ ಬಿಲ್ಡಿಂಗು ನಾನೇ ಕಟ್ಟಿಸಿದ್ದು. G+4 ಫಾರ್ಚೂನ್ ಪಾರ್ಕ್ ಅಂತ ಹೆಸರಿದೆ. 125 ರೂಮ್ ಇದೆ. ಅದರಲ್ಲಿ 4 ರೆಸ್ಟೋರೆಂಟ್ ಇದೆ. ಒಂದು ಈಗ ಎಕ್ಸ್ಪೋ ಆಗ್ತಾ ಇದೆ. ಆ ಟೈಮಲ್ಲಿ ಇಲ್ಲಿ ಯಾಕಪ್ಪ ಇಷ್ಟು ದೂರ ಮಾಡ್ತಾನೆ ಯಾಕಂತ ಕೇಳಿದರು. ಈಗ ಎಕ್ಸ್ಪೋ ಆಗ್ತಾಯಿದೆ. ನಾನು ಇವತ್ತಿನಿಂದ ಈ ಕಳೆದ ತಿಂಗಳಿಂದ ಆ ಹೋಟ್ಲಲ್ಲಿ ನಮ್ದೀಗ ಒನ್ ಆಫ್ ದಿ ಬೆಸ್ಟ್ ಹೋಟ್ಲ್ ಇದೆ. 100% ಆಕ್ಯುಪೆನ್ಸಿ ಇದೆ. ಡಿಮಾಂಡ್ ಇದೆ. ಇಂಡಿಯನ್ ಗೌರ್ಮೆಂಟ್ ಎಲ್ಲ ಗೌರ್ಮೆಂಟ್ನವರು ಕೇಳ್ತಾ ಇದ್ದಾರೆ 10 ರೂಮ್ ಕೊಡಿ, 5 ರೂಮ್ ಕೊಡಿ ಅಂತ. ಸೊ ನಾನು ಇನಾಗ್ರೇಷನ್ ಹೇಳೋದಕ್ಕೋಸ್ಕರ ಆ ಮಾತು ಹೇಳಿದೆ. ಅದು ಸೆಲೆಬ್ರಿಟಿ ಯಾರು ಕರೆಸಿಲ್ಲ, ಎಲ್ಲ ನನ್ನ ಕ್ಲಾಸ್ಮೇಟ್ಸ್ 4-5 ಜನ ಬಂದಿದ್ದರು, ಕರೆಸಿದ್ದೆ. ಆಮೇಲೆ ನನ್ನ ಸೋದರ ಮಾವ, ನನ್ನ ತಮ್ಮ, ನನ್ನ ತಂಗಿ ಗಂಡ ಎಲ್ಲ ಬಂದಿದ್ದರು, ಮನೆಯವರೆಲ್ಲ ಬಂದಿದ್ದರು. ಸ್ವಂತ ಬಿಲ್ಡಿಂಗ್ ಕರೆಸಿದ್ದೇನೆ. ಅದಕ್ಕೆ ನಮ್ಮ ಉಡುಪಿಯಿಂದ 2 ಹೆಸರು ನೆನಪೋಯ್ತು ನನಗೆ. 2 ಬ್ರಾಹ್ಮಣರನ್ನ ವೀಸಾ ಮಾಡಿ ಕರ್ಕೊಂಡೋಗಿ ಇಡೀ ನಮ್ಮ ಊರಲ್ಲಿ ಹೇಗೆ ಮಾಡ್ತೀವಿ ನಾವು ಸುದರ್ಶನ ಹೋಮ ಮಾಡಿ, ಅದಕ್ಕೆ ಹೊಸ ಬಿಲ್ಡಿಂಗ್ ನಾವು ಊರಲ್ಲಿ ಗೃಹ ಪ್ರವೇಶ ಮಾಡ್ತೀವಲ್ಲ ಆ ಟೈಪೆಲ್ಲ ಮಾಡಿ, ಅದಕ್ಕೆ ಬಲಿ ಎಲ್ಲ ಮಾಡಿ, ಸತ್ಯನಾರಾಯಣ ಪೂಜೆ ಮಾಡಿ, ಒಂದು 700-8 ಜನಕ್ಕೆ ಊಟ ವ್ಯವಸ್ಥೆಯನ್ನು ಮಾಡಿ ಒಂದು ಸ್ವಂತ ಒಂದು ಮಾಡಬೇಕಂತ ಅಲ್ಲಿ ಒಂದು ಆಸೆ ಇತ್ತು. ಅದನ್ನು ಮಾಡಿದ್ದೇನೆ. ಅದು ಇನಾಗ್ರೇಷನ್ ಪಾರ್ಟು 99ರಿಂದ ಶುರುವಾಗಿ 2000 ಶುರುವಾಗಿ 2017ಕ್ಕೆ ಲಾಸ್ಟ್ ಆಗಿದೆ. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿದೆ, ಈಗ ನಾವು ಕೋವಿಡ್ ಟೈಮಲ್ಲಿ ಮಾಡಿದ್ದು. ಹೌದು, ಅಟ್ರಿಯಮ್. ಓಕೆ, ಸೊ ದುಬೈ, ಅರಬ್ ಕಂಟ್ರಿ UAEಗೆ ಉದ್ಯೋಗ ಕೇಳಿಕೊಂಡು ಹೋದ ವ್ಯಕ್ತಿ ಸಾವಿರಾರು ಜನರಿಗೆ ಉದ್ಯೋಗ ಕೊಡುವಂಥ ವ್ಯಕ್ತಿಯಾಗಿ ಬೆಳೀತಾನೆ. ಆ್ಯಂಡ್ ಅರಬರ ನಾಡಿನಲ್ಲಿ ಅರಬ್ಗಳಿಗೆ ಪರಿಚಯ ಆಗುವಂತಹ ವ್ಯಕ್ತಿಯಾಗಿ ಬೆಳೀತಾನೆ ನಮ್ಮ ಕುಂದಾಪುರದ ಸುಂದರ ಯುವಕ ಮಿಸ್ಟರ್ ಪ್ರವೀಣ್ ಶೆಟ್ಟಿ. ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ಕೆಲವೊಂದು ಪ್ರಶ್ನೆಗಳನ್ನು ಕೇಳೋಕ್ಕಿದೆ. ಉತ್ತರ ಕೊಡ್ತಾರಿಲ್ಲ ಗೊತ್ತಿಲ್ಲ, ಕೇಳೋ ಪ್ರಯತ್ನ ನಮ್ಮದು. ನೀವು ತೆಗೆದುಕೊಳ್ಳಿ ಒಂದು ಬ್ರೇಕ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್. ಬ್ರೇಕ್ನ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮೈ ಆಟೋಗ್ರಾಫ್ ವಿತ್ ಆರ್ಜೆ ಎರಲ್. ನೋಡ್ತಾ ಇರುವಂತಹ ಚಾನಲ್ ಸ್ಪಂದನ ಚಾನಲ್. ನಮ್ಮ ಜೊತೆ ಇದ್ದಾರೆ ಒಕ್ವಾಡಿ ಪ್ರವೀಣ್ ಶೆಟ್ಟಿ ಅವರು. ಪ್ರವೀಣ್ ಶೆಟ್ಟಿ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸೊ 1999 ಹೋಟೆಲ್ ಆರಂಭವಾಯಿತು. ನಂತರ 2005-6 ಅಲ್ಲಿ ಆಮೇಲೆ 2-3 ಹೋಟೆಲ್ಗಳು ಸ್ಟಾರ್ಟ್ ಮಾಡಿದ್ರಿ. ನೀವು ಬೆಳೀತಾ ಹೋದ್ರಿ, ಎಂಪ್ಲಾಯ್ ಆಗಿ ಬಂದವರು, ನೀವು ಆಂಟ್ರಪ್ರಿನರ್ ಆದ್ರಿ ನೀವು. ನಂತರ ದುಬೈ ಸರ್ಕಾರ ನಿಮ್ಮನ್ನು ಗುರುತಿಸುತ್ತೆ. ನೆನಪಿದೆ ಯಾವ ದಿನ ನಿಮಗೆ ಯಾರಿಂದ ಕಾಲ್ ಬಂದಿತ್ತು ನಿಮ್ಮನ್ನು ಕೇಳಿಕೊಂಡು, ದುಬೈ ಸರ್ಕಾರದಿಂದ ಅಥವಾ ದುಬೈ ರೂಲರ್ ಕಡೆಯಿಂದ? ಅದೇನಾದರೂ ಸ್ಟೋರಿ ಇದೆಯಾ ಸರ್? ಹಾಗೇನಿಲ್ಲ, ನಮಗೆ ಎಲ್ಲ ಡಿಪಾರ್ಟ್ಮೆಂಟ್ನವರು ಚೆನ್ನಾಗಿದ್ದರು. ಸೊ ಈಗ ರೀಸೆಂಟ್ಲಿ ಗೋಲ್ಡನ್ ವೀಸಾ ಅಂತ ಬಂದಾಗ ನನಗೆ ದುಬೈ ಗೌರ್ಮೆಂಟಿಂದ ಕಾಲ್ ಬಂದಿತ್ತು. ಸೊ ಯು ಕ್ಯಾನ್ ಆಲ್ಸೋ ಅಪ್ಲೈ ಯು ಎಲಿಜಿಬಲ್ ಅಂತ 2020 ಬಂದಿತ್ತು ನನ್ನ ಈ ವೀಸಾದ ಬಗ್ಗೆ. ಬಟ್ ಅದಕ್ಕಿಂತ ಮೊದಲು ಈ ಕೋವಿಡ್ ಟೈಮಲ್ಲಿ ನನಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದರು. ಸೊ ವಾಟ್ ಕ್ಯಾನ್ ಯು ಡೂ ಅಂತ ಕೇಳಿದೆ. ಆವಾಗ ದುಬೈಯವರು ಸಹ ಗೊತ್ತಿಲ್ಲ ಕೋವಿಡ್ನ ಟೈಮಲ್ಲಿ ಆದಂಥ ಒಂದು, ನೀವು ಮೋಸ್ಟ್ಲಿ ಅದು ಕೇಳ್ತಾರೆ ನೆನೆಸ್ಕೊಂಡಿದ್ದೀನಿ ನಾನು. ಆ ಕೋವಿಡ್ ಟೈಮಲ್ಲಿ ಆಗುವಂಥ ಒಂದು ಘಟನೆ ನೆನೆಸ್ಕೊಂಡ್ರೆ ಅದನ್ನು ಒಂದೊಂದು ಭಾರಿ ಒಂದು ರೋಮಾಂಚನ ಆಗುವಂಥ ಒಂದು ಕ್ಷಣಗಳು. ಆ ಟೈಮಲ್ಲಿ ನನಗೆ ಡಿಪಾರ್ಟ್ಮೆಂಟ್ ಬಂದರು, ಶೆಟ್ಟಿ ವಿ ನೀಡ್ ಯು ಹೆಲ್ಪ್ ಯು ಅಂತ ಕೇಳಿದೆ. ವಿ ನೀಡ್ ಅಟ್ಲೀಸ್ಟ್ 30-40 ರೂಮ್ಸ್ ಅಂತ ಕೇಳಿದರು. ನಾನು ಇಮಿಡಿಯೇಟ್ ಆಗಿ ಹೇಳಿದೆ, ಸರ್ ಐ ಟೇಕ್ ಫುಲ್ 1 ಹೋಟೆಲ್ ತಗೊಳ್ಳಿ ಅಂತ ಹೇಳಿದೆ. ಒಂದು ಹೋಟೆಲನ್ನೇ ದುಬೈ ಗೌರ್ಮೆಂಟ್ಗೆ ಕೊಟ್ಟೆ. ಸೊ ನಮ್ಮ ಸ್ಟಾಫರು ಸ್ವಲ್ಪ ಹೆದರಿದ್ರು. ಆದ್ರೆ ನಾನೇ ಸ್ವಂತವಾಗಿ ನಿಂತ್ಕೊಂಡು ಮಕ್ಕಳೆಲ್ಲ ಹೋಗಿ ಎತ್ಕೊಂಡು ಹೇಗೆ ನಾವು ಮಾಡಬೇಕಂತ ಹೇಳಿ ಒಂದು ಇಡೀ ಹೋಟ್ಲ್ ಕೊಟ್ಟೆ. ಆವಾಗ ನನಗೆ ಡಿಪಾರ್ಟ್ಮೆಂಟಿಂದ ತುಂಬ ಅಪ್ರಿಸಿಯೇಷನ್ ಬಂತು. ಸೊ ಆ ರಿಲೇಷನ್ ಕಂಟಿನ್ಯೂ ಆಗಿ
ನಾನು ಕೋವಿಡ್ ಶುರುವಾಗ ಮೊದಲೇ ಒಂದು ಬಿಲ್ಡಿಂಗ್ ತಗೊಂಡಿದ್ದೆ, ದ ಫಾರ್ಚೂನ್ ಏಟ್ರಿಯಮ್ ಅಂತ. ಸೊ ಅದ್ರಲ್ಲಿ ಕೆಲಸ ಆಗ್ತಾಯಿತ್ತು. ಕೋವಿಡ್ ಅದಕ್ಕೋಸ್ಕರ ಅದು ಡಿಲೇ ಆಯಿತು. ಸೊ ಮತ್ತೆ ನಮ್ಮದು ಖರ್ಚು ಮಾಡದೆ ಆಗಿದೆ, ಕೆಲಸ ಆಗಿದೆ ಅಂತ ಹೇಳಿಸ್ಕೊಂಡು ಲಾಸ್ಟ್ ಇಯರ್ ಸ್ವಲ್ಪ ಕರೆಕ್ಟ್ ಆಗಿದೆ ಅಂತ ಗೊತ್ತಾದ ಮೇಲೆ ಅಕ್ಟೋಬರ್ ಲಾಸ್ಟ್ ಇಯರ್ ಚಾಲು ಮಾಡಿದೆ. ಆವಾಗ ಚಾಲು ಮಾಡುವಾಗ ನಾನು ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿದಾಗ ಶೇಖ್ ಮೊಹಮ್ಮದ್ನವರಿಗೆ ರಿಪೋರ್ಟೆಡ್ ಮಾಡುವಂಥವ್ರು 4 ಜನ ಇರ್ತಾರೆ. ಒಂದು ಮಿನಿಸ್ಟ್ರಿ ಆಫ್ ಟೂರಿಸಮ್ನವರು ಚೀಫು, ಇನ್ನೊಂದು CID ಪೊಲೀಸ್ ಚೀಫ್ ಇರ್ತಾರೆ, ಇನ್ನೊಂದು ಚೇಂಬರ್ ಆಫ್ ಕಾಮರ್ಸ್ ಚೀಫ್ ಇರ್ತಾರೆ, ಸಿವಿಲ್ ಏವಿಯೇಷನ್ ಇದು ಏರ್ಪೋರ್ಟ್ ಅಥಾರಿಟಿ ಹೆಡ್ ಇರ್ತಾರೆ. ಅಂಥವ್ರಲ್ಲಿ ಒಬ್ಬರು ನಮ್ಮ ಟೂರಿಸಮ್ ಚೀಫ್ ಮರಿ ಅಂತ. ಅವ್ರಿಗೆ ಹೇಳಿದೆ, ಎಸ್ ಐ ವಿಲ್ ಆಲ್ಸೋ ಒಂದು ಇನಾಗ್ರೇಷನ್ ಅವರು ಬಂದರು. ಆಮೇಲೆ ನನ್ನ ಗೋಲ್ಡನ್ ವಿಸಾ ಬಗ್ಗೆ ಅವ್ರು ನನಗೆ ಇದು ಮಾಡಿ ಹೋದರು. ಸೊ ಅದೊಂದು ಬಾರಿ ಒಂದು ಒಳ್ಳೆಯ ಕ್ಷಣ ನನಗೆ. ಯಾಕಂದರೆ ಅವರೆಲ್ಲ 5 ಸ್ಟಾರ್ ಹೋಟ್ಲ್ ಕೆಳಗೆಲ್ಲ ಬರೋವರಲ್ಲ, ಅವರಾಗಿ ಅವ್ರ ಟೀಮ್ ಬಂದು ನನ್ನ ಹತ್ರ ಬಂದು ವಿಶ್ ಮಾಡಿ ಟಿಫಿನೆಲ್ಲ ಮಾಡಿ ಹೋಗಿ. ಆಮೇಲೆ ಆ ದಿವಸ ಅಂಥ ಕೋವಿಡ್ ಟೈಮಲ್ಲಿ ಆದರೂ ಕೂಡ ಇಂಡಿಯನ್ ಅಂಬಾಸಿಡರ್, ಇಂಡಿಯನ್ ಕಾನ್ಸುಲ್ ಜನರಲ್ ಇದ್ದಾರೆ ನಮ್ಮ ಅಮನ್ ವರ್ಮಾ ಅಂತ, ಅವರೇ ಇನಾಗ್ರೇಷನ್ಗೆ ಬಂದರು. ಅವರೆಲ್ಲ ಹೆದರ್ತಿದ್ರು, ಯಾಕಂದರೆ ಜನ ಜಾಸ್ತಿ ಆಗಬಾರ್ದಂತ. ಸೊ ನಾವು ಲಿಮಿಟೆಡಲ್ಲಿ 150-200 ಕ್ರೌಡಲ್ಲಿ ಮಾಡಿದ್ವಿ. ಅದೊಂದು ಒಳ್ಳೆಯ ಕ್ಷಣ. ಒಬ್ಬರು ಒನ್ ಆಫ್ ದಿ ಟಾಪ್ ಟೂರಿಸಮ್ ಚೀಫ್ ಅಂತ ಹೇಳಿದ್ರೆ ಅವರು ನಮ್ಮ ಹೋಟ್ಲಿಗೆ ಬಂದು ನಮ್ಮ ಹೋಟ್ಲ್ ಒಂದು ಇನಾಗ್ರೇಷನ್ ಮಾಡಿ ಅವ್ರ ಟೀಮೆಲ್ಲ ಬಂದು ಇಡೀ ಹೋಟ್ಲ್ ನೋಡಿ ಹೋಗುವಂಥದ್ದು ನಮಗೊಂದು ಭಾರಿ ಒಂದು ಅವಿಸ್ಮರಣೀಯ. ಆಮೇಲೆ ಈಗ ಡಿಪಾರ್ಟ್ಮೆಂಟ್ನವರು ನಮ್ಮ ಒಂದು ಈಗ ನನಗೆ ಶೆಟ್ಟಿ ಅಂತ ಕರೀತಾ ಇದ್ದಾರೆ. ಮತ್ತು ಮೀಡಿಯಾ ಕಲೀಟ್ ಟೈಮ್ಸ್ ಮತ್ತು ಗಲ್ಫ್ ನ್ಯೂಸ್ನವ್ರು ನಮಗೆ ಯಾವುದೇ ಒಂದು ಸಣ್ಣ ಇವೆಂಟ್ ಆದರೂ ಕೂಡ ದೇ ಯೂಸ್ ಟು ಕಾಲ್ ಮೀ ಆಲ್ವೇಸ್. ನನಗೆ ಕಾಲ್ ಮಾಡ್ತಾರೆ, ಬಿಸ್ನೆಸ್ ಹೇಗಿದೆ, ಇಂಪ್ರೂವ್ ಆಗಿದೆಯಾ, ನೆಕ್ಸ್ಟ್ ಡೇ ಪೇಪರ್ ಅವರು ಕ್ಯಾಶುವಲಾಗಿ ಫೋನ್ ಮಾಡ್ತಾರೆ, ಬಟ್ ನೆಕ್ಸ್ಟ್ ಡೇ ಪೇಪರಲ್ಲಿ ಮಿಸ್ ಶೆಟ್ಟಿ ಟೋಲ್ಡ್ ಲೈಕ್ ದಿಸ್ ಅಂತ ಮಾಡ್ತಾರೆ. ಎಸ್ಪೆಷಲಿ ನಮ್ದೀಗ ಈ ಕೋವಿಡ್ ಆದಮೇಲೆ ಈ ಸ್ಪೋರ್ಟ್ಸ್ ಇವೆಂಟ್ಸ್ಗೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಇದೆ ಅಲ್ಲಿ. ಫುಟ್ಬಾಲು, ಕ್ರಿಕೆಟು. ನಮ್ದು ಒನ್ ಆಫ್ ದಿ ಬೆಸ್ಟ್ ಬ್ರ್ಯಾಂಡ್ ಫ್ರೆಡೀಸ್ ಅಂತ ದುಬೈಯಲ್ಲಿದೆ. ಸೊ ಅದಕ್ಕೆಲ್ಲ ತುಂಬ ಅಲ್ಲಿ ಏನೂ ಒಂದು ಇದಿಲ್ಲ, ಹಣ ಕೊಟ್ಟು ಆ್ಯಡ್ ಅಂತಲ್ಲ. ಕಲೀಟ್ ಟೈಮ್ಸ್ನವರು, ಗಲ್ಫ್ ನ್ಯೂಸ್ನವರು ಪ್ರತಿ ವಾರದಲ್ಲಿ ಯಾವುದು ಬಂದರೂ ಕೂಡ ನಮ್ಮ ಫ್ರೆಡೀಸನ್ನು ಹಾಕ್ತಾರೆ, ಫ್ರೆಡೀಸ್ ಬಗ್ಗೆ ಹಾಕ್ತಾರೆ, ಅವರಾಗಿ ಬಂದು ಶೂಟ್ ಮಾಡ್ತಾರೆ. ಯಾಕಂದರೆ ಫುಟ್ಬಾಲ್ ಕ್ರೇಜಲ್ಲಿ ಜಾಸ್ತಿ ಇದೆ, ಕ್ರಿಕೆಟ್ ಕ್ರೇಜ್ ಜಾಸ್ತಿ ಇದೆ. ಸೊ ಈಗ IPL ನಡೀತಿದೆ, ಈಗಲೂ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಹಾಗಾಗಿ ಡಿಪಾರ್ಟ್ಮೆಂಟ್ನವರೊಟ್ಟಿಗೆ ನಮ್ಮದು ಒಂದೇ ಒಂದು ನಾನು ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತಿದ್ದೇನೆ, ಗಲ್ಫ್ ಕಂಟ್ರಿಲಿ ನೀವು ಕಾನೂನುಬದ್ಧವಾಗಿ ನೀವು ಹೋದರೆ ಸೀದಾ ಒಂದೇ ರಸ್ತೆಯಲ್ಲಿ ಟ್ಯಾಕ್ಸೇಷನ್ ಇರ್ಬೋದು, ಅಥವಾ ನಿಮ್ಮ ಆಕ್ಯುಪೆನ್ಸಿ ಹೋಟೆಲ್ ಮಾಡೋದು ಬಿಸ್ನೆಸ್ ಇರ್ಬೋದು, ಲೀಗಲಲ್ಲಿ ಹೋದವರಿಗೆ ಅಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ. ವೆರಿ ಹೈ ಸೀಕ್ರೆಟ್ಸ್, ಅವ್ರದ್ದು ತುಂಬ ಸೀಕ್ರೆಟ್ಸಲ್ಲಿ ಅವರೆಲ್ಲ ವಾಚ್ ಮಾಡ್ತಾರೆ. ಮಾಡಿಸಿ ವ್ಯಾರಿಸಿ ಬ್ರಿಂಗ್ ಇನ್ವೆಸ್ಟ್ಮೆಂಟ್ ಮನಿ ಇಲ್ಲಿಂದ ಬಂದಿದೆ, ಇವನು ಇಷ್ಟು ವರ್ಷ ಬಂದು ಇಷ್ಟು ವರ್ಷ ಕಷ್ಟಪಟ್ಟು ಇವನೇ ಹಾಕಿದಾನ, ಅಥವಾ ಯಾರಾದರೂ ಬ್ಯಾಡ್ ಪೊಲಿಟಿಕಲ್ ಮನಿ ಇವರಿಗೆ ಏನು ಪ್ರೆಷರ್ ಇದೆಯಾ, ಅಥವಾ ಇವನು ದುಡ್ಡು ತಗೊಂಡು ಇಲ್ಲೇ ಮಾಡಿ ಪೂರಾ ಏನಾದರೂ ಬೇರೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನ, ಅಥವಾ ಬ್ಯಾಕ್ ಹೋಮ್ ಇಂಡಿಯಾದಲ್ಲಿ ಕೂಡ ಈಗೆಲ್ಲ ಗೂಗಲಲ್ಲಿ ನೋಡ್ತಾರೆ ಇವನು ಒಳ್ಳೆ ಕೆಲಸ ಚಾರಿಟಿ ಮಾಡ್ತಾನೆ, ಅಥವಾ ಇಲ್ಲಿ ಫಂಕ್ಷನ್ ಎಲ್ಲ ಮಾಡಿ ಕಮ್ಯುನಲ್ ಏನಾದರೂ ಮಾಡ್ತಾನೆ, ಎಲ್ಲ ವಾಚ್ ಮಾಡ್ತಾರೆ. ಸೊ ವಾಚ್ ಮಾಡಿದವ್ರು ಎಷ್ಟೇ ಮಾತ್ರ ಡಿಪಾರ್ಟ್ಮೆಂಟವರು ನಮ್ಮ ಮಾತಿಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ. ಸೊ ದ ಗ್ರೇಸ್ ಆಫ್ ಗಾಡ್ ನನಗೆ ಅದೆಲ್ಲ ಚೆನ್ನಾಗಿದೆ. ಪ್ರತಿಯೊಂದು ನಾವಲ್ಲೀಗ ನಾನೊಂದು NRI ಪ್ರೆಸಿಡೆಂಟ್ ಆಗಿದ್ದೀನಿ. ಅದು ನಾನು ಯಾವುದಕ್ಕೆ ಹೋದರೂ ಕೂಡ ನನಗೆ ಕಾನ್ಸುಲೇಟಲ್ಲಿ ಇರ್ಬೋದು ಅಥವಾ ಗೌರ್ಮೆಂಟ್ ಆಫೀಸ್ ಯಾವುದೇ ಇರೋದು ಕೂಡ ಪ್ರವೀಣ್ ಶೆಟ್ಟಿ ಅಂತ ಹೇಳಿದ ಕೂಡ ನಮಗೊಂದು ರೆಸ್ಪೆಕ್ಟ್ ಕೊಡ್ತಾರೆ. ಅದೊಂದು ತುಂಬ ನಮ್ಮ ಆ ಗಲ್ಫ್ ಕಂಟ್ರಿ ಹೋಗಿ ನಮಗೊಂದು ಸಿಗೋ ಗೌರವ ಇದೆಯಲ್ಲ, ಅದೊಂದು ದೊಡ್ಡ ವಿಷಯ. ಖಂಡಿತವಾಗಿ ಕೂಡ ನಿಮ್ಗೊಂದು ಗೋಲ್ಡನ್ ವೀಸಾ ಬಂದಾಗ, ಜೊತೆಗೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಬಂದಾಗ ನಾನು ಕೂಡ ದುಬೈಲಿದ್ದೆ. ಸೊ ಆ ನ್ಯೂಸನ್ನು ನಾನು ಭಾರತದ ಮಾಧ್ಯಮಕ್ಕೆ ಕಳಿಸ್ಕೊಟ್ಟಿದ್ದೆ. ನಿಮಗೂ ಭಾಳ ಖುಷಿ, ನಮ್ಮೂರಿನವ್ರ ಬಗ್ಗೆ ನನಗೂ ಒಂದು ಏನಾದರೂ ಕಿಂಚಿತ್ತಾದ ಕೆಲಸ ಮಾಡಲಿ ಸಿಕ್ಕಿತ್ತು ಅಂತ. ಇದನ್ನು ನಾನು ಕೇಳಬೇಕು. ಕೋವಿಡ್ ಟೈಮಲ್ಲಿ ನೀವು ಫ್ಲೈಟ್ ಅರೇಂಜ್ ಮಾಡಿಕೊಂಡು ಎಷ್ಟೋ ಜನರಿಗೆ ಊರಿಗೆ ಕಳಿಸಿದ್ರಿ. ಫಸ್ಟ್ ಆಫ್ ಆಲ್ ಕೋವಿಡ್ ಬಂದಾಗ ಮೊದಲ ಎಫೆಕ್ಟ್ ಆದ ಇಂಡಸ್ಟ್ರಿಯೇ ಹೋಟೆಲ್ ಇಂಡಸ್ಟ್ರಿ. ಇಷ್ಟು ಹೋಟೆಲ್ ಕಟ್ಟಿಕೊಂಡು, ಜೊತೆಗೆ ಹೊಸ ಹೋಟೆಲಿಗೆ ಪ್ಲ್ಯಾನ್ ಮಾಡಿಕೊಂಡು, ಇವಾಗ ಟೂರಿಸಮ್ ಬಂದಾಗಿದೆ, ಫ್ಲೈಟ್ಸ್ ಬಂದಾಗಿದೆ, ಸ್ಟಾಫ್ಸ್ ಇದ್ದಾರೆ, ಸ್ಯಾಲ್ರಿ ಕೊಡಬೇಕು, ಮನೆ ಇದೆ, ಊಟಕ್ಕೆ ತೊಂದರೆ ಆಗ್ತಿದೆ. ಇಷ್ಟೆಲ್ಲ ಆದಾಗ ನೀವು ಒಂದು ತಂಡ ಕಟ್ಟಿಕೊಂಡು ಹಗಲು ರಾತ್ರಿ ಮಾಡಿದ ಕೆಲಸ ಇವತ್ತು ಕೂಡ ಜನ ನೆನಪಿಸ್ಕೊಳ್ತಾರೆ. ಆ ಒಂದು ಮೂಮೆಂಟ್ ಬಗ್ಗೆ ಸ್ವಲ್ಪ ಶೇರ್ ಮಾಡ್ಬೋದಾ? ಹೌದು, ಅಫ್ಕೋರ್ಸ್ ನಾವು ಆದಾಗ ಜನರಿಗೆ ಆದ ಭಯ, ಎಲ್ಲಿ ದಿನ ಬೆಳಗ್ಗೆ ಫೋನ್, ಸರ್ ಇವತ್ತು ಅವನಿಗೆ ಆಗಿದೆ, ಇವ್ರಿಗೆ ಕೋವಿಡ್ ಆಗಿದೆ, ಅದು ನಾವು ಏನು ಯಾರಿಗೇನು ಗೊತ್ತಿರಲಿಲ್ಲ. ಸೊ ನಾವು ಎಲ್ಲ ಕಡೆ ಹೋಗ್ತಿದ್ವಿ. ಬಟ್ ಕಾನ್ಸುಲೇಟ್ನವ್ರು ತುಂಬ ನಮ್ಗೆ ಅವಾಗ ಒಂದು ಒಳ್ಳೆ ಹೆಲ್ಪ್ ಮಾಡ್ತಿದ್ರು. ಕಾನ್ಸುಲೇಟ್ ಅವ್ರ ಮುಖಾಂತರ ಕೊನೆಗೆ ಏನಾಯ್ತು ಅಂತ ಹೇಳಿದ್ರೆ, ಹಾಸ್ಪಿಟಲ್ಸ್ ಬೆಡ್ ಇಲ್ಲ, ಹೋಟ್ಲಿಗೆ ಹಾಕೋದಾಯ್ತು. ನಮ್ಮ ಹೋಟ್ಲಲ್ಲಿ ನಮ್ಗೆ ಚಾನ್ಸ್ ಕೊಡಿ ಅಂತ ಮಾಡಿದ್ರು. ಆಮೇಲೆ ಒಂದೊಂದು ತಿಂಗಳಾದ್ಮೇಲೆ ಜನರಿಗೆ ಕೆಲಸ ಇಲ್ಲ, ಊಟಕ್ಕಿಲ್ಲ, ಹುಷಾರೆಲ್ಲ ಬೇರೆ ಕಡೆ ನಾವೊಂದು ಟೀಮ್ ಮಾಡ್ಕೊಂಡಿದ್ದೀವಿ. ನಾವೊಂದು ಹೆಲ್ಪ್ಲೈನ್ ಕನ್ನಡಿಗ ಅಂತ ಒಂದು ಟೀಮ್ ಮಾಡಿಕೊಂಡು, ಆ ಟೀಮಿನ ಮುಖಾಂತರ ನಾವು ಕರ್ನಾಟಕ ಸರ್ಕಾರನ ಮತ್ತು ಕೇಂದ್ರ ಸರ್ಕಾರನ, ಸ್ಪೆಷಲಿ ನಾವು ಹೇಳಲೇಬೇಕಾಗಂತ ಸದಾನಂದ ಗೌಡರು, ಅಶ್ವಥ್ ನಾರಾಯಣ್, ಆಮೇಲೆ ದಿವಂಗತ ಶ್ರೀಯುತ ಸುರೇಶ್ ಅಂಗಡಿ ಅವರು ನಮಗೆಲ್ಲ ಡೈರೆಕ್ಟಾಗಿ ತುಂಬ ಹೆಲ್ಪ್ ಮಾಡಿ, ಕೇಳಿದಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ. ಆ ಟೈಮಲ್ಲಿ ನನ್ನ ಮನಸ್ಸಲ್ಲಿ ಬಂತು, ನಾವು ಅಲ್ಲಿ ಮಾಡೋಕ್ಕಿಂತ ಮೊದಲು
ನಾನು ಯಾಕೆ ಒಂದು ಚಾರ್ಟೆಡ್ ಫ್ಲೈಟ್ ವ್ಯವಸ್ಥೆ ಮಾಡಬಾರ್ದು ಎಲ್ಲ ಮಾತಾಡ್ತಾ ಇದ್ರು. ಬಟ್ ನಾನು ಎಂತಂದರೆ ರೆಕಾರ್ಡ್ಲಿ ಆಗಿ ನಾನು ಅಫಿಷಿಯಲ್ ಆಗಿ ಲೆಟರ್ ಬರೆದೆ. ಆವಾಗ ನನಗೆ ಸದಾನಂದ ಗೌಡನಲ್ಲಿ ರೆಸ್ಪಾನ್ಸ್ ಬಂತು. ನನಗೆ ಇಮಿಡಿಯೇಟಾಗಿ ನಾನು ಸ್ಪೈಸ್ ಜೆಟ್ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸ್ಟಾಫ್ನವರಿಗೆಲ್ಲ ಬಟ್ ನಮ್ಮ ಸ್ಟಾಫ್ನವ್ರು ಅಂತ ಹೇಳಿದ್ರೆ ಅದನ್ನು 189 ಪ್ಯಾಸೆಂಜರ್ ಇದ್ದರು. ಅದರಲ್ಲಿ ನಾನು 189ರಲ್ಲಿ 160 ಜನ ನಮ್ಮ ಸ್ಟಾಫು, ಬೇರೆ ನಮ್ಮ ಊರಿನವ್ರು ಉಳಿದೋ ಸ್ಟಾಫನ್ನು ಹೋಟೆಲ್ ಕೆಲಸ ಮಾಡೋರಿಗೆ ಒಂದು ಸ್ಟಾಫನ್ನು ನಾನೇ ಸ್ವಂತ ಹಣ ಕೊಟ್ಟು ಅವನ್ನೆಲ್ಲ ಕಳಿಸಿಕೊಟ್ಟೆ. ಆವಾಗ ನಾನು ಕಳಿಸಿಕೊಟ್ಟ ನಂತರ ಅವಾಗ ಒಂದೇ ವಾರ ಸ್ಟಾರ್ಟ್ ಆಗಿತ್ತು. ಒಂದೇ ವಾರದಲ್ಲಿ ಸೀಟ್ ಸಿಗ್ತಿರಲಿಲ್ಲ. ಒಂದೇ ವಾರದಲ್ಲಿ ನಿಮ್ಗೆ ಗೊತ್ತಿದೆ ಪ್ರೆಗ್ನೆನ್ಸಿ ಮೋನಿಸ್ನವ್ರಿಗೆ ಚಾನ್ಸ್ ಕೊಡಬೇಕು, ಅದು ಕೊಡಬೇಕು, ಅದಕ್ಕೂ ನಮಗೆ ಪ್ರೆಷರ್ ಫೋನು 24 ಗಂಟೆ ಫೋನ್ ಚಾಲು ಇತ್ತು ನಮ್ಮದೆಲ್ಲ. ನಮಗೆ ಸರ್ ನಮಗೆ ಹುಷಾರಿಲ್ಲ, ನಮಗೆ ಸೌಖ್ಯ ಇಲ್ಲ, ನಮಗೆ ಪ್ರೆಗ್ನೆನ್ಸಿ ವುಮನ್ ಇದ್ದಾರೆ 7 ಮಂತ್ 8 ಮಂತ್ ಎಲ್ಲ ಕಡೆಯಿಂದ ನಮಗೆ ಕಾಂಟ್ಯಾಕ್ಟ್ ಬಂತು. ಆದಷ್ಟು ರೀತಿಯಲ್ಲಿ ನಾವು ಅವಾಗೆಲ್ಲ ಮಾಡಿದ್ದೀವಿ. ಏರ್ಪೋರ್ಟಿಗೆ ಸ್ವಂತ ಹೋಗಿ ಅವರಿಗೆ ನೀರು ಕೊಟ್ಟು ಅದು ಕೊಟ್ಟು ಇದು ಕೊಟ್ಟು ಕಾನ್ಸ್ಟಿಟ್ಯೂಟರ್ ಹೋಗಿ ಫ್ಲೈಟ್ಗೆಲ್ಲ ಮಾಡಿದ್ದೀವಿ. ಆಮೇಲೆ ಒಂದೇ ವಾರದಲ್ಲಿ ನಮ್ಗೆ ಗೊತ್ತಾಗ್ತಿದ್ದು ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ಕೂಡ ನಾವು ಮಂಗಳೂರಿಗೆ ನಾವು 4 ಫ್ಲೈಟನ್ನು ಕೂಡ 2 ಮಂಗಳೂರಿಗೆ 2 ಬೆಂಗಳೂರಿಗೆ ಆಮೇಲೆ 3 ಕೇರಳಕ್ಕೆ ನಾವು ಕನ್ನಡಿಗ ಹೆಲ್ಪ್ಲೈನ್ ಮುಖಾಂತರ ಚಾರ್ಟರ್ಡ್ ಫ್ಲೈಟನ್ನು ಮಾಡಿದ್ದೀವಿ. ಎಲ್ಲ ಹಣ ಕೊಟ್ಟಿದ್ದಾರೆ. ಬಟ್ ಯಾವಾಗ ನಾವು ಯಾರ ಹತ್ರ ಎಷ್ಟು ಕಾಸ್ಟ್ ಇದೆ ಅಷ್ಟೇ ಕಾಸ್ಟ್ ತಗೊಂಡು ಕಳಿಸಿಕೊಟ್ಟಿದ್ದೀವಿ. ಸೊ ಅದೊಂದು ನಮಗೊಂದು ಭಾರಿ ಇದು. ಯಾಕಂದರೆ ನಾವೊಂದು ಸಾಧಾರಣ ಒಂದು 30,000 ಜನಕ್ಕೆ 1 ತಿಂಗಳು ಫ್ರೀ ಕಿಟ್ ಕೊಟ್ಟಿದ್ದೀವಿ. ಓಕೆ, ಅದನ್ನು ನಮ್ಮ ಹೋಟ್ಲಲ್ಲಿ ಒಂದು ಹಾಲಲ್ಲಿ ನಾವು 10-20 ಜನ ವಾಲಂಟಿಯರ್ಸ್ ಹಾಕಿಕೊಂಡು ಎಕ್ಸಾಂಪಲ್ 100 ಕಿಟ್ ಇವತ್ತು ನಾನು ಕೊಟ್ಟೆ, 100 ಕಿಟ್ ಇನ್ನು ಹರೀಶ್ ಕೊಟ್ಟರು. ನನ್ನ ಕೆಲವು ಫ್ರೆಂಡ್ಸ್ ಫೋನ್ ಮಾಡಿಕೊಂಡು ನಾನು ಮೀಡಿಯಾದಲ್ಲಿ ನೋಡಿದೆ, ಶೆಟ್ಟೆ ಅಪ್ ಕ್ಯಾ ಕರ್ ರೇ ಹೋ, ಐಸೆ ಅರೆ ಹಮಾರ ಭಿ ಸೋ ಆದ್ಮಿ ಕಾ ಲೇ ಲೋ. ಕೆಲವು ಸಿಂಧಿ ಫ್ರೆಂಡ್ಸ್ ಎಲ್ಲ ಬಂದು 100 ಅಂದರೆ 5,000 ದಿರಮ್ ಆಗ್ತದೆ 100 ಕಿಟ್ಟಿಗೆ, 5,000 ದಿರಮ್ ಅಂದರೆ 1 ಲಕ್ಷ ರೂಪಾಯಿ ಆಗ್ತದೆ. ಎಷ್ಟೋ ಜನ ಬಂದು ಕೊಟ್ಟು ಹೋದರು. ನಾವು ಕಿಟ್ ಮಾಡಿ ಮನೆಗೆ ಹೋಗಿ ಕೊಟ್ಟು ಬರ್ತಿದ್ದೀವಿ. 10 ಸಾವಿರ ರೇಷನ್ ಇಲ್ಲೆಲ್ಲ ಊರಲ್ಲಿ ಹಾಕಿ ಕೊಟ್ಟಿದ್ದೀವಿ. ಆ ಟೈಪ್ ದುಬೈಯಲ್ಲಿ ಆಶ್ಚರ್ಯ ಆಗ್ಬೋದು. ಯಾಕಂದರೆ ಆವಾಗ ನಮಗೆ ಜನರಿಗೆ ಊಟದ ಗೊತ್ತಿರಲಿಲ್ಲ, ವಿಸಿಟರ್ಸ್ ಬಂದವರಿಗೆ ಗತಿ ಇಲ್ಲ, ಕರೆಂಟ್ ಬಿಲ್ ಕಟ್ಟಲಿಕ್ಕೆ ಆಗ್ತಿರ್ಲಿಲ್ಲ. ಅದೆಲ್ಲ ನಾವು ಎಷ್ಟೋ ಜನ ಮಕ್ಕಳಿಗೆ ಹಾಲಿನಿಂದ ಫೋನ್ ಮಾಡ್ತಿದ್ರು. ನಾವು ಹಾಲು ಡಬ್ಬವನ್ನು ಖರೀದಿ ಮಾಡಿಸಿ ಕೂಡ ಮಕ್ಕಳಿಗೆ ಕಳಿಸಿಕೊಟ್ಟಿದ್ದೀವಿ. ಸ್ಪೆಷಲಿ ನನಗೆ ಜಾಸ್ತಿ ಕಾಂಟ್ಯಾಕ್ಟ್ ಆದವರು ಮಂಗಳೂರು ಉಡುಪಿಯವರು ಜಾಸ್ತಿ. ಹೌದು, ನಾವೆಲ್ಲ ಅದಷ್ಟು ನಮ್ಮಿಂದ ಮಾಡಿದ್ದೀವಿ. ನಮ್ಮ ಕೈಯಿಂದಲೂ ಹಣ ಹಾಕಿದ್ದೀವಿ, ಕಲೆಕ್ಷನ್ ಮಾಡಿದ್ದೀವಿ. ಬಟ್ ಆ ಟೈಮ್ ಒಂದು ಆಗಿದ್ದು ನಮಗೆ ಒಂದು ಮಾನವೀಯತೆಯನ್ನು ತೋರಿಸಿಕೊಡುವಂಥ ಟೈಮಲ್ಲಿ ತುಂಬ ಚೆನ್ನಾಗಿ ಆಯಿತು. ಓಕೆ, ಇವಾಗ ಪ್ರವೀಣ್ ಶೆಟ್ಟಿ ಅವರು ಕೋವಿಡ್ ಬಗ್ಗೆ ಹೇಳಿದರು. ಅದರ ಅನುಭವ ನನಗೂ ಆಗಿದೆ. ನನ್ನ ಪರಿಚಯದವರಿಗೆ ಕೂಡ ಅವರು ಟಿಕೆಟ್ ಮಾಡಿಸಿ ಕೊಟ್ಟಿದ್ದಾರೆ ಆ್ಯಂಡ್ ಬಹಳ ಸಹಾಯ ಮಾಡಿದ್ದಾರೆ. ನಾನು ಒಬ್ಬ ಮೆಸೇಜ್ ಮಾಡ್ತಿದ್ದೆ, ರಿಪ್ಲೈ ಕೊಡ್ತಾ ಇದ್ರು. ಯಾವತ್ತೂ ಕೇಳಿಲ್ಲ ಯಾರು ಎರಲ್ ಅಂದರೆ ಏರು, ಬ್ಲಾಕ್ ಮಾಡಿಲ್ಲ, ಏನೂ ಮಾಡಿಲ್ಲ. ಎನಿ ಟೈಮ್ ಮೆಸೇಜ್ ಮಾಡಿದ್ರು, ಅದೇ ಟೈಮ್ ರಿಪ್ಲೈ ಕೊಡ್ತಾ ಇದ್ರು ಅವರು. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೊಂದು ವಿಚಾರ ಇದೆ, ಅದು ನಾನು ಕೇಳಿದವ್ರಿಗೆ ಸಿಟ್ಟು ಬರುತ್ತೆ, ಬಟ್ ಅವ್ರು ಆನ್ಸರ್ ಕೊಡಲ್ಲ ಅಂತ ಗೊತ್ತು ನನಗೆ. ಬಟ್ ಆದರೂ ಕೂಡ ಕೆಲವು ವಿಚಾರಗಳನ್ನು ಎಷ್ಟೇ ಮುಚ್ಚಿಟ್ರು ಕೂಡ ನಾವು ಅದನ್ನು ಹೇಳಲೇಬೇಕಾಗತ್ತೆ. ಯಾಕಂದರೆ ಸೂರ್ಯನನ್ನು ನಾವು ಎಷ್ಟೇ ಮೋಡ ಕವರ್ ಮಾಡಿದ್ರು ಕೂಡ ಅದು ಸೂರ್ಯ ಬೆಳಕು ಬಂದೇ ಬರುತ್ತೆ. ಇವತ್ತಿಗೂ ಕೂಡ ನಿಮ್ಮ ಹೋಟೆಲ್ಗೆ ನೀವು ನಿಮ್ಮ ಕಾರ್ ಬಂದಾಗ ನಮ್ಮ ಊರಿನವರಾಗಿರ್ಬೋದು, ತುಳು ಭಾಷಿಕರಾಗಿರ್ಬೋದು, ಕನ್ನಡ ಭಾಷೆಯವರಾಗಿರ್ಬೋದು, ನಿಮ್ಮ ಹತ್ರ ಏನೇ ಸಹಾಯ ಕೇಳ್ಕೊಂಡು ಬಂದರೆ, ಕೆಲವರಿಗೆ ಎಜುಕೇಷನಿಗೆ ಆಗಿರ್ಬೋದು, ಕೆಲವು ಸಂಬಡಿ ವಾಂಟ್ಸ್ ಟು ಡೂ ಸಮಥಿಂಗ್ ಇನ್ ದ ಸ್ಪೋರ್ಟ್ಸ್ ಅಥವಾ ಸ್ಕಾಲರ್ಶಿಪ್ ಆಗಿರ್ಬೋದು, ನೀವು ಸಹಾಯ ಮಾಡ್ತೀರಂತೆ. ಜಾಸ್ತಿ ಡೀಟೇಲನ್ನು ಕೇಳದೇನೆ ಅಥವಾ ಏನೋ ಸಹಾಯ ಮಾಡ್ತಾ ಇದ್ದೀರಾ ನೀವು ಇವತ್ತು ಕೂಡ. ಎಲ್ಲರಿಗೂ ಸಿಗ್ತೀರಂತೆ ನೀವು. ಅದು ಒಬ್ಬ ಮಿಲಿಯನೇರ್ ಅಂತ ಹೇಳ್ಬೋದಲ್ವ ಸರ್? ಮಿಲಿಯನೇರ್ ವ್ಯಕ್ತಿಯೊಬ್ಬ ಒಂದು ಕಾಮನ್ ಮ್ಯಾನಿಗೆ ಅಷ್ಟು ಈಸಿಯಾಗಿ ಹೇಗೆ ಸಿಗ್ತಾರೆ ಹೇಳಿ ನೋಡುವ ಸರ್. ಮಿಲಿಯನರ್ ಅಂತ ಹೇಳಲಿಕ್ಕೆ ನಾನು ಒಪ್ಪೋದಿಲ್ಲ. ನಾನೊಂದು ಕಾಮನ್ ಮ್ಯಾನ್ ಅಂತ ಹೇಳಲಿಕ್ಕೆ ರೆಡಿ ಇದ್ದೇನೆ. ಯಾಕಂದರೆ ಕಾಮನ್ ಮ್ಯಾನ್ನ ಕಷ್ಟ ಅರ್ಥ ಆಗ್ತದೆ, ಮಿಲಿಯನರ್ಗೆ ಅರ್ಥ ಆಗೋದಿಲ್ಲ. ಇದ್ದವರೆಲ್ಲರೂ ಕೊಡ್ಬೇಕಂತ ಏನಿಲ್ಲ, ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಅಂತ. ಸೊ ಒಂದಂತೂ ಖಂಡಿತ, ಏನೇ ನಾನು ಸಹಾಯ ಮಾಡಿದ್ರೆ ಒಂದು ನಮ್ಮ ಮನೆಯಲ್ಲಿ ನಮಗೊಂದು ಅದ್ರ ಬಗ್ಗೆ ಯಾರ್ದು ಅಬ್ಜೆಕ್ಷನ್ ಇರಬಾರ್ದು, ಅದಕ್ಕೆ ಸಹಾಯ ಇರಬೇಕು. ಅದಕ್ಕೆ ನನ್ನ ಮಿಸ್ಸಸ್ಸು ನೀವು ಯಾರಿಗೆ ಕೊಟ್ರಿ, ಯಾಕೆ ಕೊಟ್ರಿ ಏನೂ ಕೇಳೋದಿಲ್ಲ. ಇನ್ನೇ ಅವಳಿಗೆಲ್ಲ ಗೊತ್ತಾದ್ರೆ ಹೇಳ್ತಾಳೆ, ಪಾಪ ಅವರಿಗೆ ಕಷ್ಟ ಇದೆ ಅಂತೆ. ಯಾವುದು ಅವಳು ನೋಡುವಂಥದ್ದು ಕೆಲಸಗಾರರನ್ನ, ಮನೆ ಕೆಲಸಗಾರರನ್ನ ಅಥವಾ ಊರಲ್ಲಿ ಕೆಲಸಗಾರರ, ಅವಳ ಮಕ್ಕಳಿಗೆ ಎಜುಕೇಷನ್ ಕೊಡಿ, ಅವ್ರಿಗೆ ಇದು ಕೊಡಿ ಅದು ಕೊಡಿ ಅಂತ ಹೇಳ್ತಾರೆ, ಬಿಟ್ಟರೆ ಇದು ಮಾಡಿಲ್ಲ. ನಾನು ಕೂಡ ಅಷ್ಟೇ ಇಲ್ಲೊಂದು ನನ್ನ ಪ್ರಚಾರಕ್ಕೆ ಬಯಸೋದಿಲ್ಲ. ಯಾರು ನನ್ನ ಹತ್ರ ಕಾಂಟ್ಯಾಕ್ಟ್ ಆಗಿದ್ದಾರೋ, ಆಮೇಲೆ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಈ ಹೋಟ್ಲಲ್ಲೇ ಇರ್ಬೋದು, ದುಬೈಲಿ ಇರ್ಬೋದು, ನನ್ನೊಟ್ಟಿಗೆ ಎಷ್ಟು ವರ್ಷ ಇದ್ದವರಿಗೆ ಮಕ್ಕಳ ಮದುವೆಗೆ ಅಥವಾ ಎಜುಕೇಷನಿಗೆ ನಾನು ಸಂಬಳ ಅಂತ ಹೇಳಿಲ್ಲ, ನಾನು ಕೈಯಿಂದಾಗಿ ಸಪ್ರೇಟಾಗಿ ಕೊಡ್ತಾ ಇದ್ದೇನೆ, ಈಗಲೂ ಕೊಡ್ತಾ ಇದ್ದೇನೆ. ನನ್ನೊಟ್ಟಿಗೆ ಕೆಲಸ ಮಾಡೋರಿಗೆ ಕೊಟ್ಟಿದ್ದ ಮೇಲೆ ಮತ್ತು ಊರಲ್ಲಿ ಕೊಟ್ಟರೆ ಏನು ಪ್ರಯೋಜನ ಇದೆ? ಆಮೇಲೆ ಪ್ರಚಾರಕ್ಕಾಗಿ ನಾನು ಎಲ್ಲಿ ಬಯಸೋದಿಲ್ಲ. ನಮ್ಮ ಕಮ್ಯುನಿಟಿಯಲ್ಲಿ ಕೂಡ ಯಾರಾದರೂ ಬಂದರೂ ಕೂಡ ನಾನಿಂದ ಕೊಡಿಸ್ತೇನೆ ಅಥವಾ ಬೇರೆಯವರಿಂದ ಕೊಡಿಸ್ತೇನೆ. ಆಮೇಲೆ ಈ ಪೊಲಿಟಿಕಲ್ ಆಗಿ ನಾನು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕಂತ ನಾನು ಯಾರ ಹತ್ರ ಹೇಳೋಕೆ ಹೋಗೋದಿಲ್ಲ. ನಾನು ಕೆಲವರಿಗೆ ಹೇಳ್ತೇನೆ, ನೀವು ಒಂದು ಕೆಲಸ ಮಾಡಿ, ನಿಮ್ಮವ್ರು ಯಾರಿಂದ ನನ್ನ ಕೆಲಸ ಕಳಿಸಿಕೊಡಿ, ನಾನು ನಿಮ್ಮ ಕೆಲಸ ಕೊಡ್ತೇನೆ.
ಯಾಕಂದರೆ ಅದರ ಬಿಟ್ಟಿಗೆ ನಿಮ್ಮ ನೋಡಿ ಹಾಲಡಿ ಶ್ರೀನಿವಾಸ ಶೆಟ್ಟಿ ಇರ್ಬೋದು, ರಘುಪತಿ ಭಟ್ ಇರ್ಬೋದು, ನನಗೆ ಕಳಿಸ್ತಾರೆ. ಹಾಂ, ಕೆಲವ್ರನ್ನ ಹುಡುಗ ಇದ್ದನ್ನು ಕಳಿಸ್ತಾರೆ, ನಾನು ಅವ್ರಿಗೆ ಕೆಲಸ ಕೊಡ್ತೇನೆ. ಸೊ ನೀವು ಹೇಳಿದಾಗೆ ಖಂಡಿತವಾಗಿ ನಾನು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ಈಗ 1 ವರ್ಷದಿಂದ ಸ್ವಲ್ಪ ಗ್ಯಾಪ್ ಆಗಿದೆ. ಬರ್ತಾರೆ, ಬಂದಾಗ ನಾನು ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ. ಮೊನ್ನೆ ಬಂದಾಗಲೂ ಕೂಡ ಫೋನ್ ಮಾಡಿದರು, ಸರ್ ನಾನು ಯಕ್ಷಗಾನ ಕಲಾವಿದ, 1.5 ವರ್ಷದಿಂದ ಮುಂದರ್ತಿ ಮಳದಲ್ಲಿ ಇದ್ದೇನೆ, ನನಗೆ ಒಂದು ಮನೆ ಕಟ್ತಿದ್ದೇನೆ, ನೀವೇನು ಸಹಾಯ ಮಾಡ್ತೀನಿ ಅಂತ, ಯಕ್ಷಗಾನ ಅಭಿಮಾನಿ, ಸಹಾಯ ಮಾಡ್ತೀರಿ ಅಂತ ಗೊತ್ತಾಯಿತು ಅಂತ ಹೇಳಿದರು. ಆಯ್ತಪ್ಪ ಬಾರಪ್ಪ ಅಂತ ಹೇಳಿದೆ. ನಾನು ಏರ್ಪೋರ್ಟಿಗೆ ಹೋಗೋ ತನಕ ಬಂದಿಲ್ಲ. ಏರ್ಪೋರ್ಟಿಗೆ ಹೋಗಿ ನಾನು ಉಡುಪಿ ಆದಮೇಲೆ ಫೋನ್ ಬಂತು, ಸರ್ ನಿಮ್ಮ ಹೋಟ್ಲ್ ಹತ್ರ ಬಂದಿದ್ದೇನೆ, ನೀವಿಲ್ಲ ಹೋಗಿ ಆಯ್ತಂತ. ಆಯ್ತಪ್ಪ ಅಂತ ಹೇಳಿ ನಾನು ಆಯಿತು ಅವನಿಗೆ ಮನೆಗೆ ಅಂತೇಳಿ ಏನಾರು ಕೊಡಿ ಅಂತೇಳಿ ಕಳಿಸಿಕೊಟ್ಟೆ. ಯಾರಂತ ಗೊತ್ತಿರಲಿಲ್ಲ. ಯಕ್ಷಗಾನ ಕಲಾವಿದರು ಇರ್ಬೋದು, ಪಾಪ ಅವ್ರಿಗೆ ಕಷ್ಟ ಇದ್ದೇ ಖಂಡಿತ ಬರ್ತಾರೆ. ನಾನು ಅದನ್ನು ಎನ್ಕ್ವೈರಿ ಮಾಡಿ ಹೋಗಲಿಲ್ಲ ಅಂತ ಬರ್ತಾರೆ. ಈಗ ನೀವು ಮೊನ್ನೆ ಉಡುಪಿಯಲ್ಲಿ ನೀವು ಈಗ ಇದು ಮಾಡ್ತಾಯಿದ್ದೀರಾ, ಏನು ರಘುಪತಿ ಭಟ್ರು ಮತ್ತು ಯಾವುದೊಂದು ಟ್ರಸ್ಟ್ ಮುಖಾಂತರವಾಗಿ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ, ಕೇದಾರೋತ್ಥಾನ. ಒನ್ ಆಫ್ ದಿ ಬೆಸ್ಟ್. ಐ ಲೈಕ್ ದ್ಯಾಟ್ ಕಾನ್ಸೆಪ್ಟ್. ನನಗೆ ಪ್ರಗತಿ ಭಟ್ ಹೇಳಿದ್ರು, ಎಲ್ಲರೂ ನಾನು ಮೊನ್ನೆ ಹೋದಾಗ ಹೇಳಿದರು, ಎಲ್ಲರೂ ಒಟ್ಟಾಗಿ ಮಾಡ್ತಾ ಇದ್ದೇವೆ ಅಂತ. ನಂದು ಒಂದು ಕೊಡೋಷಿತ ಕೊಳ್ಳೆ ನಾನು ಕೊಟ್ಟು ಬಂದೆ. ಒಳ್ಳೆ ಕೆಲಸ ಮಾಡುವಾಗ ನಾವು ಸಹಾಯ ಮಾಡ್ತೇವೆ. ನೀವು ಎಣಿಸ್ಬೋದು, ಇವರೇನು ಈ ತುಂಬ ಇದೆ ಇದ್ದವ್ರು ಕೊಡ್ತಾರಂತ. ಖಂಡಿತ ಸುಳ್ಳು. ಇದ್ದವ್ರು ಯಾರು ಕೊಡೋದಿಲ್ಲ. ನಮ್ದೊಂದಿದೆ ಅಂತ ಹೇಳಿದ್ರೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ, ಇಷ್ಟು ವರ್ಷ ನಾನು ಏನೋ 10 ರೂಪಾಯಿ ಇರ್ಬೋದು, 10,000 ಇರ್ಬೋದು, 10 ಲಕ್ಷ ಇರ್ಬೋದು, ಏನು ನಾನು ಕೊಟ್ಟಿದ್ದಕ್ಕೆ ನನಗೆ ಎಲ್ಲಿ ಕೂಡ ಹಣ ಕೊಟ್ಟಿದಾಗ ನಾನು ಇವತ್ತಿಗೆ ಏನಾದ್ರೂ ಇಲ್ಲಿ ಕೊಟ್ಟು ಹೋದರೆ ನಾಳೆ ದುಬೈಯಲ್ಲಿ ಯಾವುದ್ರಲ್ಲಿ ಒಂದರಲ್ಲಿ ನನಗೆ ಖಂಡಿತ ಅದು ವಾಪಸ್ ರಿಟರ್ನ್ ಬರುತ್ತೆ. ಅದು ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾನು ಕೊಟ್ಟ ನನಗೆ ನಾನು ಏನು ದಾನ ಅಂತೀರೋ ಅಥವಾ ಸಹಾಯ ಅಂತ ಹೇಳ್ತೀರೋ ನೀವು, ಕೊಟ್ಟದಕ್ಕೆ ನನಗೆ ಫಲ ದೇವರು ಕೊಟ್ಟಿದ್ದಾನೆ. ಎರಡು ಇನ್ಸಿಡೆಂಟ್ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ತುಂಬ ದಮ್ ಇರುವವರು, ಹಠವಾದಿ, ಛಲವಾದಿ, ಯಾರಿಗೂ ಕ್ಯಾರ್ ಮಾಡೋದು ವ್ಯಕ್ತಿ ಅಂತ. ದೇರ್ ಇಸ್ 2 ಇನ್ಸಿಡೆಂಟ್. ನಿಮ್ಮ ಅಟ್ರಿಯಂ ಹೋಟೆಲ್, ಇದು ಯಾವ ಏರಿಯಾ ಅದು? ಕರಮ್. ಹಾಂ, ಅಲ್ಲಿ ಹೋಟೆಲ್ ಸ್ಟಾರ್ಟ್ ಮಾಡುವಾಗ ಅದು ಏನಾಯ್ತದೆ, ಸ್ವಲ್ಪ ನಿಮಗೆ ಅದು ಕೋವಿಡ್ ಟೈಮ್ ಆಯಿತು. ಆವಾಗ ನೀವು ಭಾರತದಿಂದ ಹಣವನ್ನು ತೆಗೆದುಕೊಂಡು ಬಂದು ಇಲ್ಲೇ ಹಣ ಇನ್ವೆಸ್ಟ್ ಮಾಡಿ ಹೋಟೆಲ್ ನೀವು ಕಂಪ್ಲೀಟ್ ಮಾಡಿದ್ದೀರಿ. ಆಮ್ ಐ ರೈಟ್? ಕರೆಕ್ಟ್. 2020 ವಾಸ್ ಅ ಟಫೆಸ್ಟ್ ಇಯರ್ ಫಾರ್ ಹೋಟೆಲ್, ಅದು ಕೂಡ ನಮ್ಮ ಭಾರತದಲ್ಲಿ ಕೂಡ. ಅದೇ ವರ್ಷ 2020 ಡಿಸೆಂಬರ್ 25ಗೆ ಬ್ರಹ್ಮವರದಲ್ಲಿ ಫಾರ್ಚೂನ್ ಹೋಟೆಲನ್ನು ನೀವು ಲಾಂಚ್ ಮಾಡಿದ್ರಿ ನೀವು. ಆ್ಯಂಡ್ ಇವಾಗ 2021 ಅಕ್ಟೋಬರಲ್ಲಿ ನಿಮ್ಮ ಒಂದು ಪ್ರತಿಷ್ಠಿತ ಬ್ರ್ಯಾಂಡ್ ಫ್ರೆಡ್ಡೀಸನ್ನು ನೀವು ತರ್ತಾ ಇದ್ರಿ ನೀವು ನಮ್ಮ ಬ್ರಹ್ಮವರಕ್ಕೆ. ನೀವು ಈ ಒಂದು ಸ್ಟೋರಿ ಬಗ್ಗೆ ಹೇಳಿ. ನೀವು ಅಂದರೆ ನಾನು ಈ ಕೋವಿಡ್ ಬರ್ತದೆ ಗೊತ್ತಿರಲಿಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿ ಆಗಿದೆ. ಹೌದು, ಚಾಲು ಮಾಡಲೇಬೇಕು, ಮರ್ಯಾದೆ ಪ್ರಶ್ನೆ. ಮತ್ತು ಲೋನ್ ಮಾಡಿದರೆ ಖಂಡಿತ ಲೋನ್ ಸಿಗ್ತದೆ ದುಬೈಯಲ್ಲಿ. ಲೋನ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಈಗ ನಾನು ನಮ್ದು ಇಲ್ಲಿಂದ ಹಣ ತಗೊಂಡೋಗಿದ್ದು ಖಂಡಿತ ನಿಜ. ಅದು ಅಲ್ಲಿನ ದುಡಿಮೆ ಮಾಡಿದಂಥ ಹಣನೇ ನಾನು ವಾಪಸ್ ಇಲ್ಲಿ ಇಟ್ಟಿದ್ದು ತಗೊಂಡೋದೆ. ಅಲ್ಲಿ ನಾಳೆ ಪುನಃ ಗಳಿಸ್ಬೋದು, ಇಲ್ಲಿ ತರ್ಬೋದು. ಆಮೇಲೆ ಈ ಬ್ರಹ್ಮವರದಲ್ಲಿ ಕೂಡ ಒಂದು ಹೋಟ್ಲ್ ಮಾಡಿದ್ದು ಕೂಡ ಏನೋ ಒಂದು ಹೈವೇಲಿ ಜಾಗ ಇದೆ, ಒಂದು ಸಣ್ಣ ಒಂದು ಮಾಡೋಣ ಊರಲ್ಲಿ ಮಾಡೋಣ ಅಂತ ಬಂದೆ. ಸ್ಟಾರ್ಟ್ ಮಾಡಿದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನಮ್ಮ ಬ್ರ್ಯಾಂಡಿಗೆ ಸ್ವಲ್ಪ ನೇಮ್ ಇದೆ, ಫಾರ್ಚೂನ್ ಗೊತ್ತಾಯ್ತು. ಅದಾದ್ಮೇಲೆ ನಮ್ಮ ಊರಲ್ಲಿ ಏನು ಮಾಡ್ಬೇಕಂತ ಲಾಸ್ಟ್ ಇಯರು, ಅದು ಕೋವಿಡ್ಗಿಂತ ಮೊದಲೇ ಶುರು ಮಾಡಿದಂಥ ಮತ್ತೊಂದು ಮಾಡಿದ್ದೇನೆ. ಅಕ್ಟೋಬರಲ್ಲಿ ಶುರು ಮಾಡಿದರೆ ಡಿಸೆಂಬರ್ 24 ತಾರೀಕಿಗೆ 2020ಕ್ಕೆ ಒಕ್ವಾಡಿಲಿ ನಮ್ಮ ಊರಲ್ಲಿ ಸ್ಟಾರ್ಟ್ ಮಾಡಿದೆ. ಓಕೆ. ಆ ಊರಲ್ಲಿ ಮಾಡಿದ್ರು ಅಷ್ಟೇ. ನಾನು ಸಣ್ಣ ಒಂದು ರೆಸ್ಟೋರೆಂಟ್ ಟೈಪ್ ಮಾಡ್ಬೇಕಂತ ಹೋದಾಗ ಜಾಗ ಇದೆ, ಕಟ್ಟಿಬಿಡೋಣ ಅಂತ ಕಟ್ಟಿದೆ. ಒಂದು ಕಾಂಪ್ಲೆಕ್ಸ್ ಟೈಪ್ ಮಾಡಿದ್ದೇನೆ. ಅದರಲ್ಲಿ ಒಂದು 9 ಅಂಗಡಿ, ಆಮೇಲೆ ಫಸ್ಟ್ ಫ್ಲೋರ್ ರೆಸ್ಟೋರೆಂಟು, ಒಂದು 15 ರೂಮ್ಸು, ಆಮೇಲೆ ಒಂದು 500-600 ಪೀಪಲ್ಸ್ ಆಗುವಂಥ ಒಂದು ಮ್ಯಾರೇಜ್ ಹಾಲ್ ಮಾಡಿದ್ದೇನೆ. ಅದರಲ್ಲಿ ಒಂದು ಕಂಡೀಷನ್ ಇಟ್ಟಿದ್ದೇನೆ, ನಾನು ಊರಿನವರಿಗೆ ಮಾತ್ರ ಕೆಲಸ ಕೊಡ್ತೇನೆ, ಊರಿನವರಿಗೆ ಮಾತ್ರ ಅಂಗಡಿ ಕೊಡ್ತೇನೆ ಅಂತ. 9 ಅಂಗಡಿಯನ್ನು ಊರಿನವರಿಗೆ ಕೊಟ್ಟಿದ್ದೇನೆ. ಅದರಲ್ಲಿ ಮೆಡಿಕಲ್ ಶಾಪನ್ನು ಕೊಟ್ಟಿದ್ದೇನೆ, ಡಾಕ್ಟರ್ ಕೂಡ ಫ್ರೀಯಲ್ಲಿ ಕೊಟ್ಟಿದ್ದೇನೆ. ಊರಿಗೊಂದು ಡಾಕ್ಟರ್ ಬೇಕಂತ ಒಂದು ಕ್ಲಿನಿಕನ್ನು ಫ್ರೀ ಕೊಟ್ಟಿದ್ದೇನೆ. ಒಂದು ಮೆಡಿಕಲ್ ಶಾಪನ್ನು ಕೂಡ ಫ್ರೀ ಕೊಟ್ಟಿದ್ದೇನೆ. ಆಮೇಲೆ 9ರಲ್ಲಿ ಒಂದು ಟೈಲರಿಂಗ್ ಶಾಪ್ ಇದೆ, ಆಮೇಲೆ ಒಂದು ಸಲೂನ್ ಇದೆ, ಒಂದು ಕಿರಾಣಿ ಸ್ಟೋರ್ ಇದೆ. ಅದು ಏನು ಊರಿಗೆ ಬೇಕಿದೆ ಒಂದು ಸಿಟಿಯಾಗಿ ಮಾಡಿದ್ದೇನೆ. ಆಮೇಲೆ ಊರಿನವರಿಗೆ ಫ್ರೀಯಲ್ಲಿ ಮದುವೆಗೆ ಬಾಡಿಗೆ ಕೊಡಲಿಕ್ಕೆ ಹಾಲ್ ಫ್ರೀ ಹಾಲ್ ಬಾಡಿಗೆಯಲ್ಲಿ ಹಾಲ್ ಕೊಡ್ತಾ ಇದ್ದೇನೆ. ಚೆನ್ನಾಗಿ ನಡೀತಾ ಇದೆ. ಅದು ಫಾರ್ಚೂನ್ ವಿಲೇಜ್ ಅಂತ ಹೋಟ್ಲಿಗೆ ಇಟ್ಟಿದ್ದೇನೆ. ಅದನ್ನು ಹಣ ಬರುತ್ತೆ ಅಂತ ಖಂಡಿತ ಸಾಧ್ಯ ಇಲ್ಲ. ಹಣ ಬರೋದು ಊರಲ್ಲಿ ಕಷ್ಟ ಇದೆ. ಕೋವಿಡ್ ಟೈಮಲ್ಲಿ ಅಲ್ಲಿದ್ರು ಕೂಡ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ಇವನು ಇಲ್ಲಿ ಬ್ರಹ್ಮವರದಲ್ಲಿ ಕೂಡ ರೆಸ್ಪಾನ್ಸ್ ಚೆನ್ನಾಗಿದೆ. ಸೊ ಬ್ರಹ್ಮವರ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ನಮ್ಮ ರೂಫ್ ಟಾಪಲ್ಲಿ ಒಂದು ಈಗ ನಮ್ಮದು ಒಂದು ಹಾಲ್ ಖಾಲಿ ಇತ್ತು. ಸೊ ನಮ್ಮ ಫ್ರೆಡೀಸ್ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ನಿಮ್ಗೆ ಗೊತ್ತಿದೆ, ಜಾರ್ಜಿಯಲ್ಲಿದೆ, ದುಬೈಯಲ್ಲಿದೆ. ಸೊ ಇಟ್ ಈಸ್ ಎ ಸೈಲೆಂಟ್ ಸ್ಪೋರ್ಟ್ಸ್ ಬಾರ್. ಒಂದು ಯಂಗ್ ಕ್ರೌಡಿಗೆ ಬೇಕಾಗುವಂಥ ಒಂದು ಸ್ಪೋರ್ಟ್ಸ್ ಬಾರ್ ಕ್ರೌಡ್ ಅದು. ನಮ್ಮ ಬ್ರಹ್ಮವರದಲ್ಲಿ ಕೂಡ ನಾವು ಯಾಕೆ ಮಾಡಬಾರ್ದು? ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತದೆ ನನಗೆ. ಆಲ್ರೆಡಿ 35-40 lakhs ರೂಪೀಸ್ ಆಲ್ರೆಡಿ ಸ್ಪೆಂಡ್ ಮಾಡಿದ್ದೇನೆ ಅದ್ರ ಬಗ್ಗೆ. ಬಿಗ್ ಸ್ಕ್ರೀನ್ ಇದೆ,
ಎಲ್ಲ ಲೈವ್ ಎಂಟರ್ಟೈನ್ಮೆಂಟ್ ಬರ್ತಾ ಇದೆ, ಲೈವ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅದನ್ನು ಬ್ರಹ್ಮದಲ್ಲಿ ಮಾಡೋಣ ಅಂತ ಈಗ ರೆಡಿ ಮಾಡಿದ್ದೇನೆ. ನವರಾತ್ರಿಯಲ್ಲಿ ಅದು ಚಾಲು ಮಾಡುವಂಥ ಐಡಿಯಾ ಇದೆ. ಅದಕ್ಕೆಲ್ಲ ನಮ್ಮದು ಏನು ಮೆನುವಿಂದ ಹಿಡಿದು ಮೆನು, ಪ್ಲೇಟ್ಸ್, ಕುಕ್, ಆಮೇಲೆ ಫರ್ನಿಚರ್, ಟೇಬಲ್ ಎಲ್ಲ ಕೂಡ ದುಬೈನ ತಂದಿದ್ದೇನೆ. ಗೊತ್ತು, ಎಲ್ಲ ದುಬೈಯಿಂದ ಕಸೂಟು ಕಾರ್ಯದಲ್ಲಿ ಬಂದಿದೆ. ಅವ ಕುಕ್ ಒಬ್ಬ ಬಂದ, ಇನ್ನೊಬ್ಬ ಸಹ ದುಬೈಯಿಂದ ಬರ್ತಾ ಇದ್ದಾನೆ. ಅದನ್ನ ಸ್ಯಾಂಪಲ್ ಮಾಡಿ ಇಲ್ಲಿವರೆಗೆ ಕಲಿಸಿ ಅವನ ವಾಪಸ್ ದುಬೈ ಹೋಗ್ತಾನೆ. ವಾವ್, ಫೈನ್. ವಿಶ್ ಯು ಆಲ್ ದ ಬೆಸ್ಟ್. ನಿಮ್ಮ ಫ್ರೆಂಡೀಸ್ ಬರಲಿ ಬ್ರಹ್ಮಾವರಕ್ಕೆ, ಆ್ಯಂಡ್ ಎಲ್ರಿಗೂ ಒಂದು ಹ್ಯಾಪನಿಂಗ್ ಪ್ಲೇಸ್ ಆಗಿ ಬೆಳೀಲಿ ಅಂತ ಹಾರೈಸುತ್ತಾ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ನಾವು ಎಲ್ಲ ಮಾತಾಡಿದ್ದೇವೆ, ನಾವು ಪ್ರಪಂಚದ್ದು ಎಲ್ಲ ಮಾತಾಡಿದ್ದೇವೆ. ನಾವು ಇವಾಗ ನಿಮ್ಮ ಮತ್ತೆ ನಾವು ಹೋಗುವ ಎಲ್ಲಿಗೆ, ಮನೆಗೆ ಹೋಗಬೇಕು. ಸೊ ಮನೆಯವರ ಬಗ್ಗೆ, ನಿಮ್ಮ ಕುಟುಂಬದವರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಸಹಕಾರ, ಅವರ ಪ್ರೀತಿ ಆ್ಯಂಡ್ ಮನೆಯವರು ಬೆಳೆದ ನನ್ನ ತಂದೆ ತಾಯಿ, ನನ್ನ ತಂದೆ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್ಕಾರಿ ನೌಕರಾಗಿದ್ದವರು. ನಾವು ಶಾಲೆಗೆ ಹೋಗೋಲ್ಲ, ಕಾಲೇಜಿಗೆ ಹೋಗೋಲ್ಲ, ಡೈಲಿ 10 ರೂಪಾಯಿ ಕೊಟ್ಟು ತಗೊಂಡು ಹೋದವರು ನಾವು. ಅಂದರೆ ಸರ್ಕಾರಿ ಸಂಬಳದವರು ಅಂತ ಹೇಳಿದರೆ ಲಿಮಿಟೆಡ್ ಲೆಕ್ಕಾಚಾರ ಇದ್ದವರು. ನಮ್ಮ ತಂದೆ ಭಾರಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದ್ದರೂ ಕೂಡ ಅನ್ಫಿಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್. ಯಾಕಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರೋರೆಲ್ಲರೂ 90% ಲಂಚದವರು. ನಮ್ಮ ತಂದೆ ಮನೆಗೆ ಬಂದವರಿಗೆ ಚಹಾ ಮಾಡಿ ಕೊಟ್ಟು ಕಳಿಸುವಂಥವರು. ಆದರೆ ಅವರ ಸತ್ಯ ನಿಷ್ಠೆ ಅದು ನಮಗೆ ಇವತ್ತು ವರವಾಗಿದೆ. ನಮ್ಮ ತಂದೆ ತುಂಬ ನಿಷ್ಠಾವಂತರು, ಮತ್ತು ಭಾರಿ ಒಂದು ಯಾವುದೇ ಒಂದು ಅಭ್ಯಾಸ ಇಲ್ಲ, ಒಂದು ಎಲೆ ವೀಳ್ಯದಲ್ಲಿ ಕೂಡ ತಿನ್ನೋರಲ್ಲ, ಬೇರೆಲ್ಲ ಬಿಡಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದ್ದರೂ ಕೂಡ. ಆದ್ದರಿಂದ ಅವರ ಒಂದು ಸತ್ಯನಿಷ್ಠೆ, ನಮ್ಮ ತಾಯಿ ಅವರು ಸಹ ಮನೆಯಲ್ಲಿದ್ದವರು, ಅವರ ಸತ್ಯನಿಷ್ಠೆ ನಮ್ಮ ಇವತ್ತು ಏಳಿಗೆ ಒಂದು ಕಾರಣ ಆಗಿದೆ. ಇವತ್ತು ಕೂಡ ಇದ್ದಾರೆ, 80+. ನನ್ನ ತಂದೆಗೆ 2 ಸಲ ಹಾರ್ಟ್ ಸರ್ಜರಿ ಆಗಿದೆ, ಸ್ಟಿಲ್ ಅವರು ಕೋಡಿಲಿದ್ದಾರೆ. ಆಮೇಲೆ ನನ್ನ ಅತ್ತೆ ಮಾವ, ನನ್ನ ಮಾವಂದರು ಕೂಡ, ಅವರು ನನ್ನ ಮಿಸ್ಸಸ್, ನನ್ನ ತಂದೆ ಅವರು ಬಾಂಬೆಯಲ್ಲಿ ಇದ್ದವರು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಅವರು. ಸೊ ಈಗ ಊರಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಸೊ ನನ್ನ ಮಿಸ್ಸಸ್ಸು, ಅವಳು ಇಲ್ಲಿ ಮಂಗಳೂರಿನ ಅಲ್ಲಿ BVM ಮಾಡಿದವಳು, ಇಲ್ಲಿ ಅವರು ರೂಪಾಲಿ ಶೆಟ್ಟಿ ಅಂತ. ಸೊ ನನ್ನ ಹೌಸ್ ವೈಫ್ ಆಗಿ ಕೂಡ ನನ್ನ ಮಕ್ಕಳನ್ನ ಇಬ್ಬರನ್ನೂ ಎಜುಕೇಷನಲ್ಲಿ ಮಾಡುವಂಥದ್ದು ಅವಳು ಒಳ್ಳೆಯ ಒಂದು ಪಾತ್ರ. ಯಾಕಂದರೆ ನಮ್ಮ ಹೋಟ್ಲ್ ಇಂಡಸ್ಟ್ರಿ ಅವ್ರು, ನಮ್ಮ ಟೈಮಿಂಗ್ ಇಲ್ಲ ನಮ್ಮದು. ಖಂಡಿತ ಈಗೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೇನೆ ನಾನು. ಈಗ 8 ಗಂಟೆಗೆ ಮನೆ ಹೋಗ್ತೇನೆ, ಫ್ರೈಡೇ ಫುಲ್ ಆಫ್ ತಗೊತೇನೆ. ಬಟ್ ಮೊದಲ ಟೈಮ್ ನಾವು ಬಿಸ್ನೆಸ್ ಬಗ್ಗೆ ಟೈಮ್ ಕಳೆದಿದ್ದೀವಿ. ಆ ಟೈಮಲ್ಲಿ ನನ್ನ ಮಕ್ಕಳನ್ನ ಎಜುಕೇಷನ್ ಮಾಡಿಸಿ, ನನ್ನ ಮಗಳು ಇವತ್ತು 21 ವರ್ಷ ಆಗಿದೆ. ಅವಳು ಲಂಡನ್ನಲ್ಲಿ ಹೋಗಿ ವಾರಿಕ್ ಯೂನಿವರ್ಸಿಟಿ ಅಂತ, ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿಲಿ ಹೋಗಿ ಫೈನಾನ್ಷಿಯಲ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಮಾಡಿ ಬಂದಿದ್ದಾಳೆ, ಗ್ರಾಜುಯೇಷನ್ಗೆ ಬಂದಿದ್ದಾಳೆ. ಈಗ ನನ್ನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾಳೆ, ನನ್ನೆಲ್ಲ ಫೈನಾನ್ಸ್ ನೋಡ್ತಾ ಇದ್ದಾಳೆ. ಮಗ ಈಗ 12th ಆಗಿದೆ ಬ್ರಿಟಿಷ್ ಸ್ಕೂಲಲ್ಲಿ. ಸೊ ಹಿ ವಿಲ್ ಗೋಯಿಂಗ್ ಟು ಸ್ವಿಟ್ಜರ್ಲ್ಯಾಂಡ್ ನೆಕ್ಸ್ಟ್ ಇಯರ್ ಫಾರ್ ಹೋಟೆಲ್ ಮ್ಯಾನೇಜ್. ಹಿ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಹೋಟೆಲ್ ಮ್ಯಾನೇಜ್ಮೆಂಟ್ ಓನ್ಲಿ. ಅವರಿಗೆ ಸೊ ಅವ್ರನ್ನ ನಾನೇನು ಫೋರ್ಸ್ ಮಾಡಿಲ್ಲ, ನೀವು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ನನಗೆ ಏನು ಇಂಟ್ರೆಸ್ಟ್ ಇದೆ ಅದೇ ಬೇಕಂತ ಹೇಳಿದ್ದೇನೆ. ನನ್ನ 2 ಮಕ್ಕಳು ಕೂಡ ನಾನು ಎಜುಕೇಷನ್ ಮತ್ತು ನಮ್ಮ ಇಂಡಿಯನ್ ಕಲ್ಚರ್ ಕೊಟ್ಟಿದ್ದೇನೆ. ನಾನು ಮೊದಲಿಂದಂತೂ ಕಲ್ಚರ್ ಪಾಲಿಸಿ, ನಮ್ಮ ಮನೆಯಲ್ಲಿ ಹಿರಿಯವರಿಗೂ ಕೂಡ ನಾನು ಕರಿಮಣಿ ಹಾಕಬೇಕಂತ ಹೇಳುವಂಥವನು. ನನ್ನ ಸ್ವಲ್ಪ ನನ್ನ ಮೊದಲಿಂದ ಕೂಡ ಒಂದು ಕುಂಕುಮ ಇದ್ರ ಬಗ್ಗೆ ಎಲ್ಲ ನಾನು ಸ್ವಲ್ಪ ನಮ್ಮ ಈ ಕಲ್ಚರ್ ಬಗ್ಗೆ ನಾನು ತುಂಬ ಭಾರತೀಯ ಸಂಸ್ಕೃತಿ ಕೊಟ್ಟವನು. ಮಕ್ಕಳಿಗೆ ಬಂದಾಗ ಹಿರಿಯರಿಗೆ ಗೌರವ ಅಥವಾ ದೇವಸ್ಥಾನ, ಮತ್ತೊಂದು ಪೂಜೆ, ನಮ್ಮ ಸಂಸ್ಕೃತಿ ಬಗ್ಗೆ. ಈಗ ಇಂಟರ್ನ್ಯಾಷನಲ್ ಇದ್ದರೂ ಕೂಡ ಅವ್ರಿಗೆಲ್ಲ ಗೊತ್ತಿರ್ತಾರೆ, ಅವರಿಗೆ ಮಾಸ್ಕ್ ಅಂದ್ರೆ ಏನು, ಚರ್ಚ್ ಅಂದ್ರೆ ಏನು ಎಲ್ಲ ಗೊತ್ತಿರ್ತಾರೆ. ಆದರೆ ನಮ್ಮತನವನ್ನು ನಾವು ಬಿಟ್ಕೊಡ್ಬಾರ್ದು ಎಲ್ಲೂ ಕೂಡ. ಹಾಗಾಗಿ ಮಕ್ಕಳಿಗೆ ಕಲ್ಚರ್ ಕೊಟ್ಟಿದ್ದೇನೆ. ಈಗ ನನ್ನ ಮಕ್ಕಳು ಎಲ್ಲಿ ಹೋದರೂ ಕೂಡ ಕನ್ನಡ ಕಲಿಬೇಕು, ತುಳುನ ಮಾತಾಡಬೇಕಂತ ಅವ್ರಿಗೆ ಹೇಳ್ತೇನೆ, ಅದು ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಅಂತೇಳಿ ನನ್ನ ಕನ್ನಡ ಪಾಠಶಾಲೆ ಅಂತ ನಮ್ಮ ದುಬೈಯಲ್ಲಿ ಒಂದು 5 ವರ್ಷದಿಂದ ಇದೆ. ಅದರಲ್ಲಿ ನನ್ನ ಮಗನಿಗೂ ಕೂಡ ನನ್ನ ಮಗನಿಗೆ ಒಂದ್ಸಲ ಕಳಿಸಿಕೊಟ್ಟಿದ್ದೇನೆ ಕನ್ನಡ ಕಲಿಯಲೇಬೇಕಂತ. ಸೊ ಅದಕ್ಕೂ ನಾನು ಒಂದು ಕನ್ನಡ ಪಾಠಶಾಲೆ ಕೂಡ ನಾನು ಒಂದು ಮುತ್ಸದ್ದಿ, ಪ್ರತಿ ವರ್ಷ ಆಗುತ್ತೆ ಅಲ್ಲಿ. ಕೊನೆಗೆ ಒಂದೇ 3 ಪ್ರಶ್ನೆಗಳಿದೆ. ನಿಮ್ಮ ಹತ್ರ ಚಾರ್ಟರ್ ಫ್ಲೈಟ್ ಉಂಟಾ? ಪ್ರೈವೇಟ್ ಫ್ಲೈಟ್ ಉಂಟಾ? ಇಲ್ಲ. ನೀವು ಸಿಕ್ಕಾಪಟ್ಟೆ ಪವರ್ಫುಲ್ ಅಂತ, ಹೌದಾ? ನಾನು ಸತ್ಯಕ್ಕೆ ಖಂಡಿತವಾಗಿಯೂ ಕೂಡ ಪವರ್ಫುಲ್. ಸತ್ಯಕ್ಕೆ ನಾನು ಎದುರದೆ ಹೇಳ್ತೇನೆ, ಯಾರಿಗೂ ಕೂಡ ನಾನು ಇದು ಮಾಡೋದಿಲ್ಲ. ಯಾಕಂದ್ರೆ ನಮ್ಗೇನು ಭಯ ಇಲ್ಲ, ಆಯ್ತಲ್ಲ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಬೋದು, ಅಂಡರ್ಗ್ರೌಂಡ್ನವರು ನಮ್ಮ ಹಿಂದೆಲ್ಲ ಬಂದಿದ್ದಾರೆ, ಅವರಿಗೂ ನಾವು ಕೇರ್ ಮಾಡಲಿಲ್ಲ. ಯಾಕಂದ್ರೆ ನಾವೇನು ಲೂಟಿ ಮಾಡಿದ್ದು ಅಥವಾ ಇನ್ನೊಂದು ಮಾಡಿದ್ದು, ಯಾರಿಗೆ ಮೋಸ ಮಾಡಿಯೋ ಪೊಲಿಟಿಕಲ್ ಲೆವೆಲಲ್ಲಿ ಮಾಡಿದವರಲ್ಲ. ನಾವು ಕಷ್ಟ ಬಿಟ್ಟು, ನಿದ್ರೆ ಬಿಟ್ಟು, ಕಷ್ಟ ಬಿಟ್ಟು ಮಾಡಿ ಈಗಲೂ ಕೆಲಸ ಮಾಡ್ತಿದ್ದೇನೆ ನಾನು. ನೌ ಆಲ್ಸೋ ಐ ಆಮ್ ವರ್ಕಿಂಗ್. ಥರ್ಸ್ಡೇ ಫುಲ್ ನೈಟ್ ಐ ಆಮ್ ವರ್ಕಿಂಗ್. ಅರ್ಲಿ ಮಾರ್ನಿಂಗ್ 4 o'clock ಐ ಗೋಯಿಂಗ್ ಹೋಮ್. ಅಗತ್ಯ ಇಲ್ಲ ನನಗೆ, ಬಟ್ ನನಗೆ ಕೆಲಸ ಮಾಡಿದ್ರೆ ನನಗೆ ಆಗೋದಿಲ್ಲ. ಅದೇ ನಾನು ಖಂಡಿತವಾಗಿ ಪವರ್ಫುಲ್ಲೇ. ಎಸ್, ಅದು ಕರೆಕ್ಟ್. ಇವಾಗ ಕೊನೆಯದಾಗಿ ನನ್ನ ಪ್ರಕಾರ ಮೊದಲ ಬಾರಿ ನೀವು ಇಷ್ಟೊಂದು ಓಪನ್ ಅಪ್ ಆಗಿ ನಿಮ್ಮ ಲೈಫ್ ಬಗ್ಗೆ ಹಂಚಿಕೊಂಡ್ರೆ ಅನಿಸುತ್ತೆ ಈ ಪ್ರಶ್ನೆಗಳಿಗೆ. ಸೊ ಒಂದ್ಸಲ ನಿಮ್ಮ ಮೆಮೊರಿ ಲೇನಿಗೆ ಹೋದಾಗ ವಾಪಸ್ ಬಂದ್ರಿ, ನೀವು ವಾಪಸ್ ಕರ್ಕೊಂಡು ಬರ್ತಾ ಇದ್ದೇನೆ, ಹೌ ಡಿಡ್ ಯು ಫೀಲ್? ಕರೆಕ್ಟ್. ಇದನ್ನ ಮನುಷ್ಯ ಒಳಗಿದ್ದದನ್ನ ಎಲ್ಲ ಒಂದು ಹೇಳಲಿಕ್ಕೊಂದು ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಸಡನ್ ಆಗಿ ನೀವು ಫೋನ್ ಮಾಡಿದ್ರಿ ಮಾಡುವ ಅಂತ ಹೇಳಿದ್ರು. ಇವರು ಬಂದರು,
ಎನಿಯೋ ಇದು ಯಾವುದೇ ವೀಕ್ಷಕರಲ್ಲಿ ಕೇಳ್ತಿರೋ ಇಷ್ಟ, ನಾನು ಯಾವುದೇ ಒಂದು ಪ್ರಚಾರಕ್ಕಾಗಿ ಅಲ್ಲ, ನನ್ನ ಒಂದು ಹಿತೈಷಿಯವರು ಬಂದು ನಿಮಗೆ ಹೇಳಿ ಅಂತ ಹೇಳಿದಕ್ಕೆ ಕೇಳಿದ್ದು. ಆದ್ದರಿಂದ ಕೇಳೋವರಿದ್ದರಿಗೆ ಒಂದೇ ಒಂದು ನಾನು ಸೂಚನೆ ಕೊಡ್ತಾ ಇದ್ದೇನೆ, ಸ್ಪೆಷಲಿ ಯಂಗ್ಸ್ಟರ್ಸ್, ಒಮ್ಮಿಂದೊಮ್ಮಲೆ ಮೇಲೆ ಹೋಗ್ಬೇಕಂತ ಆಲೋಚನೆ ಮಾಡಬೇಡಿ. ನೀವು BCom ಆಗಲಿ, BA ಆಗಲಿ, BSc ಆಗಲಿ, ಒಂದೇ ಒಂದು ಮಾತು ಹೇಳ್ತಾ ಇದ್ದೇನೆ, ಯಾವುದೇ ಕೆಲಸ ಸಿಕ್ಕಿದ್ರು ಹೋಗಿ. ನಿಮ್ಮ ಹತ್ರ ಕೆಪಾಸಿಟಿ ಇದ್ದರೆ ನಿಮ್ಮ ಕಂಪ್ನಿಯು ಅಥವಾ ನಿಮ್ಮ ಓನರು ಅಥವಾ ಅವನೇ ನಿಮ್ಮನ್ನು ಮೇಲೆ ತರ್ತಾರೆ, ನೀವೇ ಮೇಲೆ ಬರ್ತೀರಾ. ನಮಗೆ ಅದು ಬೇಕು, ನಾನು ಆ ಜಾತಿಯವನು, ಈ ಜಾತಿಯವನು, ಅಥವಾ ನಾನು ಡಿಗ್ರಿ ಆದವನು, ನಾನು ಮತ್ತೊಂದು ಮಾಡಿದವನು ಅಂತ ಹೇಳಿದ್ರೆ ಆಗೋದಿಲ್ಲ. ಗೋ ಒಳಗೆ ಹೋಗಿ ಬರಬೇಕು. ಹೋಟೆಲ್ ಇಂಡಸ್ಟ್ರಿ ಏನು ಗೊತ್ತಿಲ್ಲ. ಇವತ್ತು ನಾನು 8-9 ಹೋಟ್ಲು ದುಬೈಯಲ್ಲಿಯೋ ಅಥವಾ ಜಾರ್ಜಿಯಾದಲ್ಲಿಯೋ ಇನ್ನೊಂದು ಕಡೆಯಲ್ಲಿ ಮಾಡಲಿದೆ ಅಂತ ಹೇಳಿದರೆ ನಮ್ಮ ಪ್ರಯತ್ನ. ಆದ್ದರಿಂದ ಯಂಗ್ಸ್ಟರ್ಸ್ಗೆ ಒಂದೇ ಒಂದು ಹೇಳ್ತಾ ಇದ್ದೇನೆ, ನೀವು ದಯವಿಟ್ಟು ಕೂಡ ಏನು ಸಿಗ್ತದೋ ಆಸ್ಪದ ಮುಂದೆ ಹೋಗಿ. ಇದು ನನ್ನ ನಿಮಗೆಲ್ಲರಿಗೂ ಯಂಗ್ಸ್ಟರ್ಸಿಗೆ ನಾನು ಕೊಡುವಂಥ ಒಂದು ಇದು. ಸುಮ್ಮನೆ ಆಗೋದಿಲ್ಲ, ದೊಡ್ಡ ಕಾರಲ್ಲಿ ಬರ್ತಾರೆ, ದೊಡ್ಡ ಕಾರಲ್ಲಿ ಹೋಗ್ತಾರೆ ಅಂತ ಎಣಿಸ್ಕೊಳ್ಬೇಡಿ. ಯಾವುದೂ ಕೂಡ ಮನುಷ್ಯ ಅವರವರ ನಿಮ್ಮ ದುಡಿಮೆ ನೀವು ಮಾಡಿದಾಗ, ನೀವು ನಿಮ್ಮ ಫ್ಯಾಮಿಲಿಯನ್ನು ನೋಡಿದಾಗ ಆಟೋಮೆಟಿಕ್ಕಾಗಿ ನಿಮ್ಗೆ ಬೇಕಾದ್ರೆ ನೀವು ಖರ್ಚು ಮಾಡಿ. ಈಗಲೇ ಅನವಶ್ಯವಾಗಿ ತಂದೆ ಹಣದಲ್ಲಿ ಅಥವಾ ಇನ್ನೊಬ್ಬರ ಹಣದಲ್ಲಿ ಅನವಶ್ಯ ಖರ್ಚು ಮಾಡಬೇಡಿ. ಅದು ನಮ್ಮ ಈ ಸೌತ್ ಕೇಂದ್ರದಲ್ಲಿ ಅದನ್ನು ಆಗ್ತಾ ಇದೆ. ಅನವಶ್ಯ ಖರ್ಚು ಮಾಡಬಾರ್ದು. ನಾವು ನಮ್ಮ ದುಡಿಮೆಯಲ್ಲಿ ನಿಮಗೆ ಯಾರು ಕೇಳೋದಿಲ್ಲ, ಅದನ್ನು ಮಾಡಿ. ಖಂಡಿತ ನಾನು ಇದನ್ನು ಯಾಕಂದ್ರೆ ಹೇಳ್ತಾ ಇದ್ದೀನಿ ಅಂತೇಳಿ, ನಮ್ಮ ಯಂಗ್ಸ್ಟರ್ಸಲ್ಲಿ ಒಂದಿದೆ, ಸಡನ್ನಾಗಿ ಮೇಲೆ ಬರಬೇಕಂತ. ಇವತ್ತೇ ದುಬೈ ಹೋಗಬೇಕು, ಬರುವಾಗಲೇ ಅಲ್ಲಿ ಗಾಡಿ ಬೇಕು ಅಂತ ಮಾಡೋದು ಆಗೋದಿಲ್ಲ. ಅದರಿಂದ ಹಂತವಾಗಿ ಮೇಲೆ ಹೋದ್ರೆ ಮಾತ್ರ ನಮ್ಗೆ ವ್ಯಾಲ್ಯೂ ಗೊತ್ತಿರ್ತದೆ. 1ನೇ ಮೆಟ್ಲಿಂದ ನಾವು ಅಯ್ಯಪ್ಪನಂತ ಹೋಗ್ತೀವಿ ಅಂತ 18ನೇ ಮೆಟ್ಲು ಇರೋದಕ್ಕೆ ಆಗೋದಿಲ್ಲ. 1ನೇ ಮೆಟ್ಲಿಂದ 2 ಹೋಗಬೇಕು ನಾವು. ಮೆಟ್ಲ ಮೇಲೆ ಹತ್ತೋರು ಮಾತ್ರ ಸಕ್ಸಸ್ ಇರ್ತಾರೆ. ಖಂಡಿತ, ಅದು ಕರೆಕ್ಟ್. ಯಾವತ್ತೂ ಹೇಳ್ತಾರಲ್ಲ, ಡಿಲೇ ಇಸ್ ಡೇಂಜರಸ್, ಬಟ್ ಸ್ಲೋ ಆಗಿ ಮೋಷನ್ ಹೋದರೆ ಒಳ್ಳೇದು, ಏನು ತೊಂದರೆ ಇಲ್ಲ. ಯಾವತ್ತೂ ನಿಮ್ಗೊಂದು ಒಳ್ಳೆ ಅದು ರಿಸಲ್ಟ್ ಬಂದೇ ಬರ್ತದೆ. ಆದ್ದರಿಂದ ಇವತ್ತು ಸ್ಪಂದನ ಟಿವಿಯವರು ನನ್ನನ್ನು ಇವತ್ತು ನೀವು ಕರ್ಸ್ಕೊಂಡಿದ್ದೀರಾ, ನೀವು ಕೇಳಿದ್ದೀರಾ. ನನ್ನಿಂದ ಆದಷ್ಟು ನನ್ನ ಒಂದು ವೈಯಕ್ತಿಕವಾಗಿ ನಾನು ಹೇಳಿದ್ದೇನೆ. ಆದರೆ ಇನ್ನೊಮ್ಮೆ ಕೊನೆಯದಾಗಿ ಹೇಳುವಂಥದ್ದು ಇಷ್ಟೇ, ನಾನು ವೈಯಕ್ತಿಕವಾಗಿ ನಾನು ಇದೆಲ್ಲ ಇಚ್ಛೆ ಪಡುವನಲ್ಲ ಗೊತ್ತು, ಆದರೂ ಕೂಡ ನೀವು ಕೇಳಿದ್ದಕ್ಕೆ ಎಲ್ಲ ಹೇಳಿದ್ದೇನೆ. ಇದರಲ್ಲಿ ಯಾರಿಗೂ ಕೂಡ ನಾನು ಹೇಳಿದಲ್ಲಿ ಯಾರಾದರೂ ಬೇಸರ ಆದರೂ ಕೂಡ ಅವ್ರ ಹತ್ರ ನಾನು ಸ್ಪಂದನ ಟಿವಿ ಮುಖಾಂತರ ಕ್ಷಮೆ ಕೇಳ್ತಾ ಇದ್ದೇನೆ. ಎಸ್, ನಮ್ಮ ಪ್ರವೀಣ್ ಶೆಟ್ಟಿ ಅವರ ಮನಸ್ಸು ಹೇಗೆ ಅಂದರೆ, ಇಂಟರ್ವ್ಯೂ ಸ್ಟಾರ್ಟ್ ಆಗೋ ಮುಂಚೆ ಇಂಟರ್ವ್ಯೂನೇ ಬೇಡ ಹೇಳಿದರು. ನಂತರ ನಾನು ಮಾತಾಡೋದಿಲ್ಲ ಹೇಳಿದರು. ಮಾತಾಡೋದಿಲ್ಲ ಹೇಳಿಕೊಂಡು ಸರಿಸುಮಾರು ತಮ್ಮ ಜೀವನದ ಒಂದು ಎಲ್ಲ ಅಧ್ಯಾಯಗಳನ್ನು ಬಿಡಿಸಿ ಹೇಳಿದರು. ಅದರ ಅರ್ಥ, ಈ ಮನುಷ್ಯ ಯಾರೇ ಸಹಾಯ ಕೇಳ್ಕೊಂಡು ಬಂದರು, ಯಾರೇ ಒಬ್ಬರು ಪ್ರೀತಿಗೆ ತಲೆಬಾಗುವಂಥ ಮನುಷ್ಯರೇ ನಮ್ಮ ಒಕ್ವಾಡಿ ಪ್ರವೀಣ್ ಶೆಟ್ಟಿ ಅವರು. ಇವರ ಜೀವನದ ಬಗ್ಗೆ ಕೇಳಿ ಭಾಳ ಖುಷಿ ಆಯಿತು. ಐ ಹೋಪ್ ನೀವು ಇಷ್ಟಪಟ್ಟಿದ್ರೆ ಅಂದ್ಕೊಂಡಿದ್ದೇನೆ. ಈ ಒಂದು ಎಪಿಸೋಡನ್ನು ನೋಡಿ ಸುಮ್ಮನೆ ಇರಬೇಡಿ, ಇವರನ್ನು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡು ಲೈಫಲ್ಲಿ ಏನಾದರೂ ಮಾಡಿ. ಮತ್ತು ಒಂದು ದಿನ ಬುರ್ಜ್ ಖಲೀಫಾದ 144ನೇ ಫ್ಲೋರಲ್ಲಿ ಪ್ರವೀಣ್ ಶೆಟ್ಟಿ ಅವರ ಜೊತೆ ಕೂತ್ಕೊಂಡು ಚಹಾ ಕೂಡ ಕುಡೀರಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮುಂದಿನ ಎಪಿಸೋಡಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಯೊಂದಿಗೆ ಸಿಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ ಚಾನಲ್. ಧನ್ಯವಾದ, ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಉರಾಲ್ಸ್ ವೆರಿಕೋಸ್ ವೇನ್ಸ್ ಆಯುರ್ವೇದಿಕ್ ಕೇರ್. ವೆರಿಕೋಸ್ ವೇನ್ಸ್ಗೆ ಆಪರೇಷನ್ ರಹಿತ ಆಯುರ್ವೇದ ಚಿಕಿತ್ಸೆ ಡಾಕ್ಟರ್ ಉರಾಲ್ಸ್.